यो नमः परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओं। स्वस्त्यस्तु सताम्. ಅತ್ಯಂತ ವಿಸ್ತಾರವಾದ ಕಥಾಭಾಗದಿಂದ ಅದಕ್ಕಿಂತಲೂ ದೊಡ್ಡದಾದಂತಹ ಪ್ರಮೇಯ ಭಾಗಗಳಿಂದ ಕೂಡಿದ್ದು ಶ್ರೀಮನ್ ಮಹಾಭಾರತ. ಅಂತಹ ಮಹಾಭಾರತದ ಅರ್ಥಾನುಸಂಧಾನವನ್ನು ನಾವೇನು ಅನೇಕ ದಿನಗಳಿಂದ ಮಾಡ್ತಾ ಬರ್ತಾ ಇದ್ದೇವೆ. ಆ ಅರ್ಥಾನುಸಂಧಾನದ ಪ್ರಕಾರದಲ್ಲಿ ನಾವೀಗ ಉದ್ಯೋಗ ಪರ್ವದ ಕೊನೆಯ ಭಾಗದಲ್ಲಿದ್ದೇವೆ. ಇನ್ನು ಕೊನೆ 38 ಅಧ್ಯಾಯಗಳು ಮಾತ್ರ ಬಾಕಿ ಇದೆ ಉದ್ಯೋಗದಲ್ಲಿ. ಅದರಲ್ಲೂ ಕೊನೆಯ 3 ಅವಾಂತರ ಪರ್ವಗಳು. ಒಂದು ಇವಾಗ ನಾವು ನೋಡ್ಬೇಕು, ಬಾಕಿ ಉಳಿದದ್ದು ಯಾವುದು ಅಂದ್ರೆ ಉಲೂಕ ದೂತಾಗಮನ. ಅದು 1 ಅಧ್ಯಾಯ ಮುಗಿದಿದೆ, ಇನ್ನೊಂದು 4 ಅಧ್ಯಾಯ ಇದೆ ಅದರಲ್ಲಿ. ಅದಾದ ಮೇಲೆ 7-8 ಅಧ್ಯಾಯಗಳಲ್ಲಿ ರಥಾತಿರಥ ಸಂಖ್ಯಾನ ಪರ್ವ ಅಂತ, ಅತಿರಥರು ಮಹಾರಥರು ಇವರೆಲ್ಲರನ್ನ ಕೌಂಟ್ ಮಾಡ್ತಾರೆ ಭೀಷ್ಮಾಚಾರ್ಯರು. ಅದಾದ ಮೇಲೆ ಕೊನೆ ಪರ್ವ ಅವಾಂತರ ಪರ್ವ ಅಂಬೋಪಾಖ್ಯಾನ ಪರ್ವ ಅಂತ. ಅದು ಮುಗಿದ್ರೆ ಸುಮಾರು 21 ಚಿಲ್ಲರೆ ಅಧ್ಯಾಯಗಳಿದೆ ಅದರಲ್ಲಿ. ಅದು ಮುಗೀತು ಅಂತಂದ್ರೆ ಉದ್ಯೋಗ ಪರ್ವ ಸಮಾಪ್ತಿ ಆಯಿತು ಅಂತ ಅರ್ಥ. ಆ ಉದ್ಯೋಗ ಪರ್ವ ಮುಗಿದ ಮೇಲೆ ಆರಂಭ ಆಗೋದೆ ಭೂಭಾರ ಹರಣವನ್ನ ನಾನಾ ವಿಧವಾಗಿ ಭಗವಂತ ಹೇಗೆ ಮಾಡಿದ ಅಂತನ್ನೋದನ್ನ ತೋರಿಸಿಕೊಡುವ ಅತ್ಯಂತ ಶ್ರೇಷ್ಠವಾದ ಯುದ್ಧಗಳ ಪರ್ವ. ಆ ಯುದ್ಧಗಳನ್ನ ನಿರೂಪಣೆ ಮಾಡುವ ಪರ್ವದಲ್ಲೇ ದೊಡ್ಡ ಪರ್ವ ಅಂತ ಪ್ರಸಿದ್ಧವಾದ ಭೀಷ್ಮ ಪರ್ವ. ಇದರಿಂದ ನಿಜವಾಗಿ ದೀಪಾವಳಿ, ಯುಗಾದಿ, ಸಂಕ್ರಮಣ ಎಲ್ಲ ಹಬ್ಬಗಳಿಗಿಂತ ದೊಡ್ಡ ಹಬ್ಬ ಮಹಾಭಾರತ ಶ್ರವಣ ಅನ್ನುವ ಹಬ್ಬ. ಆದರೆ ನಾವೆಲ್ಲರೂ ಕೆಲವೊಂದು ಚೌಕಟ್ಟಿನ ಒಳಗೆ ಸಿಕ್ಕಿ ಹಾಕೊಂಡಿರೋದ್ರಿಂದ ಕೆಲವು ಅನುಷ್ಠಾನಗಳನ್ನ ಅನಿವಾರ್ಯತ್ವೇನ ಮತ್ತೆ ಕರ್ತವ್ಯತ್ವೇನ ಮಾಡಬೇಕಾಗಿ ಬಂದಿರೋದ್ರಿಂದ ಆ ಹಬ್ಬಗಳ ಸಂದರ್ಭಗಳಲ್ಲಿ ಅದರ ಹಿಂದೆ ಮುಂದೆ ಈ ದೊಡ್ಡ ಪರ್ವ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತಹ ಅನುಸಂಧಾನದ ಕಟ್ ಆಫ್ ಆಗ್ಬಿಡುತ್ತೆ. ಭಗವಂತರನ್ನ ನಾವೆಲ್ಲ ಕ್ಷಮೆ ಕೇಳಬೇಕು. ನೀವೆಲ್ಲ ಯುಗಾದಿ, ದೀಪಾವಳಿ ಹಬ್ಬ ಚೆನ್ನಾಗಿ ಅನುಷ್ಠಾನ ಮಾಡಿದ್ದೀರಿ ಮನೆಯಲ್ಲಿ ಅಂತ ಅಂದುಕೊಂಡಿದ್ದರೆ ನಿಮ್ಮೆಲ್ಲರಿಗೂ ದೀಪಾವಳಿಯಿಂದ ಬರಬೇಕಾದ ಎಲ್ಲ ಪುಣ್ಯಗಳು ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಉಲೂಕ ಆ ಕೈತವ್ಯ ಆ ದೂತ ಏನಿದ್ದಾನೆ ಅವನಿಗೆ ದುರ್ಯೋಧನ ಆದೇಶ ಮಾಡಿ ಕಳಿಸ್ದ. ನಾನು ಹೇಳಿದ ಮಾತನ್ನ ಚಕಾರ ತುಕಾರವನ್ನು ಬಿಡದೆ, ಚ ತೂ ಅನ್ನು ಬಿಡದೆ ಅವ್ರ ಮುಂದೆ ಒಪ್ಪಿಸ್ಬೇಕು, ಹೇಳಬೇಕು ನೀನು ಅಂತ ಏನು ಹೇಳಿದ್ದ ಅದನ್ನ ಹೇಳಲಿಕ್ಕಾಗಿ ಬಂದ. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಸೇನಾ ನಿವೇಶಂ ಸಂಪ್ರಾಪ್ಯ ಕೈತವ್ಯ ಪಾರ್ಥಿವೈಃ ಸಹ ಸಮಾಗತಃ ಪಾಂಡವೈಶ್ಚ ಯುಧಿಷ್ಠಿರಮಭಾಷತ ಅಭಿಜ್ಞೋ ದೂತವಾಕ್ಯಾನಾಂ ಯಥೋಕ್ತಂ ಬ್ರುವತೋ ಮಮ ದುರ್ಯೋಧನ ಸಮಾದೇಶಂ ಶ್ರುತ್ವಾ ನ ಕ್ರೋಧ್ಯಮರ್ಹಸಿ ಉಲೂಕನ ಭಯಂತೇಸ್ತಿ ಬ್ರೂಹಿತ್ವಂ ವಿಗತಜ್ವರಃ ಯನ್ಮತಂ ಧಾರ್ತರಾಷ್ಟ್ರಸ್ಯ ಲುಬ್ಧಸ್ಯ ದೀರ್ಘದರ್ಶಿನಃ ತತೋ ದ್ಯುತಿಮತಾಂ ಮಧ್ಯೆ ಪಾಂಡವಾನಾಂ ಮಹಾತ್ಮನಾಂ ಸೃಂಜಯಾನಾಂಚ ಸರ್ವೇ ಚಾಂ ಕೃಷ್ಣಸ್ಯ ಚ ಯಶಸ್ವಿನಃ ದೃಪದಸ್ಯ ಸಪುತ್ರಸ್ಯ ವಿರಾಟಸ್ಯ ಚ ಸನ್ನಿಧೌ ಭೂಮಿಪಾನಾಂಚ ಸರ್ವೇಷಾಂ ಮಧ್ಯೆ ವಾಕ್ಯಂ ಜಗಾದಃ ಇದಂ ತ್ವಮಬ್ರವೀದ್ರಾಜ ಧಾರ್ತರಾಷ್ಟ್ರೋ ಮಹಾಬಲಃ ಶೃಣ್ವತಾಂ ಕುರು ವೀರಾಣಾಂ ತನ್ನಿಬೋಧ ನರಾಧಿಪ ಪರಾಜಿತೋಸಿದ್ಯೂತೇನ ಕೃಷ್ಣಾಚಾನಾಯಿತಾ ಸಭಾಂ ಶಕ್ಯೋ ಮರುಷೋ ಮನುಷ್ಯೇಣ ಕರ್ತುಂ ಪುರುಷಮಾನಿನ
ದ್ವಾದಶೈವ ಚ ವರ್ಷಾಣಿ ವನೇಧಿಷ್ಣ್ಯಾದ್ನಿವಾಸಿತಾಃ ಸಂವತ್ಸರಂ ವಿರಾಟಸ್ಯ ದಾಸಮಾಸ್ಥಾಯ ಚೋಷಿತಾಃ ಬಹೂನಿ ತತ್ರ ಕ್ಲೇಶಾನಿ ವನವಾಸಂಚ ಪಾಂಡವ ದ್ರೌಪದ್ಯಾಶ್ಚ ಪರಿಕ್ಲೇಶಂ ಸಂಸ್ಮರನ್ ಪುರುಷೋ ಭವ ಅಶಕ್ತೇನ ಚ ಯಚ್ಛಕ್ಯಂ ಭೀಮಸೇನೇನ ಪಾಂಡವ ದುಶ್ಯಾಸನಸ್ಯ ರುಧಿರಂ ಪೀಯತಾಂ ಯದಿ ಶಕ್ಯತೆ ಬಲಾಭಿಹಾರೋ ನಿರ್ವೃತ್ತಃ ಕುರುಕ್ಷೇತ್ರಮಕರ್ದಮಂ ಪೃಷ್ಟಾಸ್ತೇಷ್ವಾಭೃತಾ ಯೋಧಾಃ ಶ್ವೋ ಯುಧ್ಯಸ್ವ ಸಕೇಶವಃ ಅಸಮಾಗಮ್ಯ ಭೀಷ್ಮೇಣ ಸಂಯುಗೆ ಕಿಂ ವಿಕಥಸೆ ಆರುರುಕ್ಷುರ್ಯಥಾ ಮಂದಃ ಪರ್ವತಂ ಗಂಧಮಾದನಂ ಏವಂ ಕಥಸಿ ಕೌಂತೆಯ ನ ಕಥನ್ ಕುರು ಪೌರುಷಂ ಸೂತಪುತ್ರಂ ಸುದುರ್ಧರ್ಷಂ ಶಲ್ಯಂಚ ಬಲಿನಾಂಬರಂ ಅಜಿತ್ವಾ ಸಂಯುಗೆ ಪಾರ್ಥ ರಾಜ್ಯಂ ಕಥಮಿಹೇಚ್ಛಸಿ ದ್ರೋಣಂಚ ಯುದ್ಧತಾಂ ಶ್ರೇಷ್ಠಂ ಶಚೀಪತಿ ಸಮಂ ಯುಧಿ ಬ್ರಾಹ್ಮೇ ಧನುಷಿ ಚಾಚಾರ್ಯಂ ವೇದಯೋರಂತಗಂದ್ವಯೋಃ ಯುಧಿ ಧರ್ಮಂ ಅಸಂಕ್ಷೋಭ್ಯಂ ಅನೀಕಧರಮಚ್ಯುತಂ ದ್ರೋಣಂ ಮಹಾದ್ಯುತಿಂ ಪಾರ್ಥ ಯಜ್ಜಿಗೀಷಸಿ ತನ್ಮೃಷ ನಹಿ ಶುಶ್ರುಮವಾತೇನ ಮೇರುಮುನ್ಮಥಿತಂ ಗಿರಂ ಅನಿಲೋ ವಾ ವಹೇನ್ಮೇರುಂ ದ್ಯೌರ್ವಾಪಿ ನಿಪತೇನ್ಮಹೀಂ ಯುಗಂ ವಾ ಪರಿವರ್ತೇತ ಯದ್ಯೇವಂ ಸ್ಯಾದ್ ಯಥಾತ್ಥಮಾಂ ಕೋ ಹ್ಯಸ್ತ್ರಜೀವಿತಾಕಾಂಕ್ಷಿ ತೀವ್ರಾಸ್ತ್ರಮರಿಕರ್ಷಣಂ ಗಜೋ ವಾಜಿ ನರೋ ವಾಪಿ ಪುನಃ ಸ್ವಸ್ಥೋ ಗೃಹಾನ್ ವ್ರಜೇತ್ ಕಥಮಾಭ್ಯಾಮವಧ್ಯಾತಃ ಸಂಸೃಷ್ಟೋ ದಾರುಣೇನ ಚ ರಣೇ ಜೀವನ್ ವಿಮುಚ್ಯೇತ ಪದಾ ಭೂಮಿಮುಪಸ್ಪೃಶನ್ ಕಿಂದರ್ದುರಃ ಕೂಪಶಯೋ ಯಥೇಮಾಂ ನ ಬುಧ್ಯಸೆ ರಾಜಚಮೂಂ ಸಮೇತಾಂ ದುರಾಧರ್ಷಾಂ ದೇವಚಮೂ ಪ್ರಕಾಶಾಂ ಗುಪ್ತಾಂ ನರೇಂದ್ರೈಃ ತ್ರಿದಶೈರಿವದ್ಯಾಂ ಪ್ರಾಚ್ಯೈಃ ಪ್ರತೀಚ್ಯೈರಥ ದಾಕ್ಷಿಣಾತ್ಯೈಃ ಉದೀಚ್ಯ ಕಾಂಭೋಜ ಶಕೈಃ ಖಶೈಶ್ಚ ಸಾಲ್ವೈಃ ಸಮತ್ಸೈಃ ಕುರು ಮಧ್ಯದೇಶ್ಯೈಃ ಮ್ಲೇಚ್ಛೈಃ ಪುಲಿಂದೈಃ ದ್ರವಿಡಾಂಧ್ರಕಾಶ್ಯೈಃ ನಾನಾಜನೌಘಂ ಯುಧಿ ಸಂಪ್ರವೃತ್ತಂ ಗಾಂಗಂ ಯಥಾ ವೇಗಮವಾರಣೀಯಂ ಪಾಂಚಸ್ಥಿತಂ ನಾಗಬಲಸ್ಯ ಮಧ್ಯೆ ಯುಯುತ್ಸಸೆ ಮಂದ ಕಿಮಲ್ಪಬುದ್ಧೇ ಇತ್ಯೇವ ಮುಕ್ತ್ವಾ ರಾಜಾನಂ ಧರ್ಮಪುತ್ರಂ ಯುಧಿಷ್ಠಿರಂ ಅಭ್ಯಾವೃತ್ಯ ಪುನರ್ಜಿಷ್ಣುಂ ಉಲೂಕಃ ಪ್ರತ್ಯಭಾಷತ. ಒಳ್ಳೆ ಅದ್ಭುತವಾದ ವಿಷಯಗಳು. ಅಂದ್ರೆ ಉರಿ ಬರೆಸೋದು ಹೆಂಗೆ ಅಂತ, ಕೋಪವನ್ನ ಜಾಸ್ತಿ ಮಾಡಿಸೋದು ಹೇಗೆ ಅನ್ನೋದನ್ನ ಕಲಿಬೇಕು. ದುರ್ಯೋಧನ ಹೇಳಿಕೊಟ್ಟ ಮಾತನ್ನ ಹಾಗೇ ಒಪ್ಪಿಸ್ತಾನಲ್ಲ ಉಲೂಕ, ಅಂದ್ರೆ ಉರಿಗೊಳಿಸ್ಬೇಕು ಅವ್ರನ್ನ. ಸಂಜಯ್ ಹೇಳ್ತಾನೆ, ಎಲ್ಲಾ ರಾಜರನ್ನ, ಏನು ದುರ್ಯೋಧನ ಎಲ್ಲಾ ರಾಜರನ್ನ ಒಟ್ಟಿಗೆ ಸೇರಿಸಿ ಆದೇಶ ಮಾಡಿದ ಉಲೂಕನಿಗೆ. ಆ ರಾಜರನ್ನೆಲ್ಲ ಸ್ವಲ್ಪ ರಾಜರನ್ನ ಜೊತೆ ಕರ್ಕೊಂಡ ಅವನು ಸಪೋರ್ಟ್ ಗಿರ್ಲಿ, ಅಕಸ್ಮಾತ್ ಹೊಡೆಯಕ್ ಬಂದ್ಬಿಟ್ರೆ ಅಂದ್ರೆ ದುರ್ಯೋಧನನ ದೂತನಾಗಿ ಹೋಗ್ತಾ ಇದ್ದಾನೆ ಉಲೂಕ. ಆದ್ರೆ ದೂತರಾಡ್ಬೇಕಾದ ಒಂದು ಕನಿಷ್ಠ ಪಕ್ಷದ ಒಂದು ಬೇಸಿಕ್ ನಾಲೆಡ್ಜ್ ಇಲ್ಲದ ಮಾತುಗಳನ್ನ ಹೇಳಿ ಕಳಿಸಿದ್ದಾನೆ, ನೀನ್ ಈ ತರ ಮಾತಾಡ್ಬೇಕು ಅಂತ. ಅದನ್ನು ಕೇಳಿ ತಲೆ ತೆಗಿಲಿಕ್ಕೆ ಏನಾದ್ರು ಬಂದ್ಬಿಟ್ರೆ ಅದಕ್ಕೆ ಸಪೋರ್ಟ್ ಆಗಿ ಕೆಲವು ರಾಜರನ್ನ ಕರ್ಕೊಂಡು ಪಾಂಡವರಿದ್ರಲ್ಲ ಆ ನದಿ ತೀರ ಕುರುಕ್ಷೇತ್ರ, ಅಲ್ಲಿ ಬಂದು ಹೇಳ್ದ, ನೋಡಪ್ಪ ಧರ್ಮರಾಜ, ದೂತರ ಕಥೆ ಏನು ಅಂತ ನಿನಗ್ ಗೊತ್ತಿದೆ, ದೂತರ ಮಾತುಗಳ ಬಗ್ಗೆನೂ ನಿನಗ್ ಗೊತ್ತಿದೆ. ಅವರಿಗೆ ಇಂಡಿಪೆಂಡೆನ್ಸ್ ಇರೋಲ್ಲ. ದೂತನ ಮಾತು ಅಂತಂದ್ರೆ ಸ್ವಾಮಿಯ ಮಾತು ಅಂತಾನೆ ಅರ್ಥ. ದೂತನದ್ದು ಇಂಡಿಪೆಂಡೆಂಟ್ ಆದ ಸ್ವತಂತ್ರವಾದ ಒಂದು ಶಬ್ದವೂ ಇಲ್ಲ ಅದರಲ್ಲಿ. ನನ್ನ ಕೆಲಸ ಏನು? ದುರ್ಯೋಧನನ ದೂತನಾಗಿ ನಾನು ಬಂದಿದ್ದೇನೆ ನಿನ್ನ ಹತ್ರಕ್ಕೆ. ಅವನ ಮಾತು ಏನು ಹೇಳು ಅಂತ ಕಳಿಸಿದ್ದಾನೆ, ಆ ಮಾತನ್ನ ನಾನು ನಿನಗೆ ಹೇಳ್ತೀನಿ. ಅಷ್ಟಕ್ಕೆ ನೀನು ಸಿಟ್ಟು ಮಾಡಿಕೊಂಡು ನನಗೇನು ತೊಂದರೆಗಿಂದ್ರೆ ಕೊಡಬಾರ್ದು, ಆಯ್ತಾ ಅಂದಾಗ, ಧರ್ಮರಾಜ ಅಂತ ನಿನಗೇನ್ ಭಯ ಇಲ್ಲ ಕಣಯ್ಯ. ಅವನ್ ತಲೆ ಕೆಟ್ಟವನ್ ಮಾತು ಹೇಳ್ತಾ ಇದ್ಯಾ ಅಲ್ವಾ, ಅವನಿಗೆ ಫೋರ್ಸೈಟು ಇಲ್ಲ, ಸರಿಯಾದ ಕ್ರಮಶಿಕ್ಷಣ, ಜೀವನದಲ್ಲಿ ಶಿಸ್ತು ಅಂತ ಅನ್ನೋದು ಡಿಸಿಪ್ಲಿನೇ ಇಲ್ಲ ಅವನಿಗೆ, ದುಡ್ಡಿನ ಲೋಭ. ಅಂತಹ ಮಹಾದುಷ್ಟನಾದ ಅವನ ಅಭಿಪ್ರಾಯ ಏನಿದೆ, ಸ್ವಲ್ಪವೂ ಸಂಶಯವನ್ನ ಪಡೆದೇ ಹೇಳು.
ನೀನ್ ಹೇಳ್ತಾ ಇರೋದು ಅವನ ಮಾತು ಅಂತ ನಮಗೂ ಗೊತ್ತಿದೆ, ನಾವೇ ನಿನಗೇನು ಹೇಳಲ್ಲ ಅಂತ ಅಭಯವನ್ನ ಕೊಟ್ಟಾಗ ಪಾಂಡವರ ಮಧ್ಯ ನಿಂತ ಕೃಷ್ಣ ಮತ್ತೆ ಅಲ್ಲಿ ಸೇರಿದಂತಹ ಸೃಂಜಯ ಮೊದಲಾದ ಎಲ್ಲ ವಂಶಕ್ಕೆ ಸೇರಿದ ರಾಜರುಗಳು, ಪಾಂಡವರು, ದೃಪದ, ವಿರಾಟ, ಎಲ್ಲ ರಾಜರುಗಳು ಅವರ ಸನ್ನಿಧಾನದಲ್ಲಿ ಉಲೂಕ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ನೋಡಪ್ಪ, ದುರ್ಯೋಧನ ಹೇಳ್ದ ಸಂದೇಶ ಅದೇನು ಅಂತ ಹೇಳ್ತೀನಿ ಕೇಳು. ಅಲ್ಲಯ್ಯ ಇವನೇ ಧರ್ಮರಾಜ, ಪಗಡೆ ಆಟದಲ್ಲಿ ಸೋಚೋದೆ, ಹೆಂಡತಿನ ಸಭೆಗೆ ಎಳ್ಕೊಂಬಂದಿದ್ದಾಯ್ತು. ಇದೆಲ್ಲ ನೋಡಿದ ಮೇಲೆ ಗಂಡಸರು ಅಂತ ಯಾರು ಅನ್ನಿಸ್ಕೊಳ್ತಾರೆ, ಗಂಡಸುತನ ಪೌರುಷ ಅಂತ ಯಾರಲ್ಲಿದೆ, ಅವ್ರಿಗೆ ಕೋಪ ಬರ್ಲೇಬೇಕಾದ್ದು. ಸೋತರು, ಹೆಂಡತಿ ಎಳ್ಕೊಂಬಂದ್ರು, ಅವಮಾನ ಆಯ್ತು, ಇದಕ್ಕೆಲ್ಲ ಸಿಟ್ಟು ಬರ್ಲೇಬೇಕಾದ್ದು. ಆದ್ರೆ ನೀವು ಮಾಡಿದ್ದೇನು? 12 ವರ್ಷ ರಾಜ್ಯ ಕಳ್ಕೊಂಡು ಕಾಡಲ್ಲಿದ್ರಿ, 1 ವರ್ಷ ವಿರಾಟನ ಮನೆಯಲ್ಲಿ ದಾಸರಾಗಿ ಬದುಕಿದ್ರಿ. ಎಲ್ಲ ನೆನಪು ಮಾಡ್ಕೋ. ಒಂದೊಂದೇ ಕಷ್ಟ. ಹೆಂಡತಿ ಪಟ್ಟ ಕಷ್ಟ, ತಮ್ಮಂದ್ರು ಪಟ್ಟ ಕಷ್ಟ, ನೀನು ಪಟ್ಟ ಕಷ್ಟ, ವನವಾಸದ ಕಷ್ಟ, ಮಾನಸಿಕವಾದ ಹಿಂಸೆ, ಅದೆಲ್ಲ ನೆನಪು ಮಾಡ್ಕೊಂಡು ಗಂಡಸರಾಗ್ಬಿಟ್ರಿ ನೋಡೋಣ ಒಂದ್ಸಲ. ಇನ್ನಾದ್ರೂ ಗಂಡಸರಾಗ್ರಯ್ಯ. ಆ ಭೀಮ ನನ್ನ ತಮ್ಮ ದುಶ್ಯಾಸನನ್ ಎದೆ ಬಗೆದು ರಕ್ತ ಕುಡಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ನಲ್ಲ, ತಾಕತ್ತಿದ್ರೆ ಮಾಡ್ಲಿ ನೋಡೋಣ. ನಾವೆಲ್ಲ ಕುರುಕ್ಷೇತ್ರಕ್ಕೆ ಸೈನ್ಯವನ್ನ ರೆಡಿ ಮಾಡ್ಕೊಂಡ್ ಬಂದಾಗಿದೆ, ನೀನು ಬಂದಾಗಿದೆ, ಕುದುರೆಗಳು ಚೆನ್ನಾಗಿವೆ ಅಲ್ವಾ, ಸೈನಿಕರನ್ನು ಮೇಂಟೈನ್ ಮಾಡ್ತಾ ಇದೆ. ನಾಳೆ ಬಾ, ಕೃಷ್ಣನ್ ಕರ್ಕೊಂಡು ನಾಳೆನೆ ಯುದ್ಧ ಶುರು ಮಾಡೋಣ ಬಾ. ಸುಮ್ಮನೆ ನಿಮ್ಮ ಪಕ್ಷ ಅಂದ್ರೆ ಪಾಂಡವರ ಪಕ್ಷ ಮಹಾಬಲಶಾಲಿಗಳಿಂದ ಕೂಡಿದೆ ಅಂತ ಆತ್ಮ ಪ್ರಶಂಸೆಯನ್ನ ಮಾಡ್ಕೊಳ್ಳೋದಲ್ಲ. ಭೀಷ್ಮಾಚಾರ್ಯರನ್ನ ಮೊದಲು ಎದುರಿಸ್ತೀನಿ ನಿನ್ನ ಸೈನ್ಯ, ಆಮೇಲೆ ನೋಡೋಣ ಅಲ್ವಾ. ಒಬ್ಬ ಕುಂಟ ಇದ್ದಾನೆ, ಅವನಿಗೆ ಗಂಧಮಾದನ ಪರ್ವತ ಹತ್ತಬೇಕು ಅಂತ ಆಸೆ. ಕುಂಟ, ವಿತೌಟ್ ಪ್ಲಾನ್, ಪ್ಲಾನಿಂಗೇ ಇಲ್ಲ ಅವನಿಗೆ. ಅವನು ಗಂಧಮಾದನ ಪರ್ವತ ಹತ್ತಬೇಕು ಅಂತ ಆಸೆ ಪಟ್ಟ ಹಾಗೆ ನೀನು ಭೀಷ್ಮಾಚಾರ್ಯರನ್ನ ಎದುರಿಸದೆ ಹಾಗೆ ಹೀಗೆ ಅಂತೆಲ್ಲ ಆತ್ಮ ಪ್ರಶಂಸೆಯನ್ನು ಮಾಡ್ಕೊಳ್ತಾ ಇದ್ದಿ, ಸರಿ ಇಲ್ಲ. ಕರ್ಣ ಇದ್ದಾನೆ, ಶಲ್ಯ ಇದ್ದಾರೆ, ಅವರನ್ನೆಲ್ಲ ಯುದ್ಧ ಮಾಡಿದೆ ಹೆಂಗಪ್ಪ? ಸಾಧ್ಯನೇ ಇಲ್ಲ. ಇನ್ನು ಇಂದ್ರದೇವರಿಗೆ ಸಮಾನರಾದವರು ಪರಾಕ್ರಮದಲ್ಲಿ 2 ವೇದಗಳಲ್ಲೂ ದೊಡ್ಡ ಪ್ರಾವೀಣ್ಯ ಪಡೆದ ಬ್ರಾಹ್ಮಣೋತ್ತಮರಾದ ಭೀಷ್ಮರು. ವೇದದಲ್ಲೂ ಪಾಂಡಿತ್ಯ, ಧನುರ್ವೇದದಲ್ಲಂತೂ ಪಾರಂಗತರು. ಅಲ್ಲಾಡ್ಸಕ್ಕಾಗತ್ತ ಯುದ್ಧದಲ್ಲಿ ಅವ್ರನ್ನ? ಅಂತಹ ದ್ರೋಣಾಚಾರ್ಯರನ್ನ ಎದುರಿಸ್ಲಿಕ್ಕಾಗತ್ತೇನಯ್ಯ ಅರ್ಜುನ? ಸುಳ್ಳದು. ದೊಡ್ಡ ಗಾಳಿ ಮೇರು ಪರ್ವತವನ್ನೇ ಕಿತ್ತಾಕ್ಬಿಡ್ತು ಅನ್ನೋ ನ್ಯೂಸ್ ನಾವ್ ಯಾವತ್ತಾರ ಕೇಳಿದ್ದೀವಾ? ಫ್ಯೂಚರ್ ಅಲ್ಲೂ ಇಲ್ಲ, ಈಗಲೂ ಇಲ್ಲ, ಭೂತದಲ್ಲೂ ಇರ್ಲಿಲ್ಲ. ತ್ರಿಕಾಲಗಳಲ್ಲಿಯೂ ಗಾಳಿ ಬಂದ್ರೆ ಮರ ಗಿರ ಬೀಳ್ಬೋದಷ್ಟೇ. ಗಾಳಿ ಬಂದು ಮೇರು ಪರ್ವತವನ್ನ ಬೀಳಿಸ್ತು ಅನ್ನೋದು ಎಷ್ಟು ಸುಳ್ಳು, ಅಷ್ಟು ಸುಳ್ಳು ದ್ರೋಣಾಚಾರ್ಯರನ್ನು ಸೋಲಿಸೋದು. ಆದ್ದರಿಂದ ನೀವೆಲ್ಲ ಕೊಚ್ಚಿಕೊಂಡ ಹಾಗೆ ಭೀಷ್ಮ, ದ್ರೋಣ, ಕೃಪಶಯ, ಕರ್ಣ, ಶಲ್ಯ, ಕೃಪ ಇವ್ರನ್ನೆಲ್ಲ ನೀವು ಸೋಲಿಸಿ ಯುದ್ಧ ಗೆಲ್ತೀವಿ ಅಂತಂದ್ರೆ ಗಾಳಿ ಮೇರು ಪರ್ವತವನ್ನ ತಗೊಂಡು ಹೋಗ್ಬಿಡುತ್ತೆ ಮೇಲಕ್ಕೆ. ಅದೇ ಈ ಬಟ್ಟೆ, ಹುಲ್ಲಿನ ಕಡ್ಡಿ ಎಲ್ಲವನ್ನ ಮೇಲೆ ಹಾರಿಸ್ಕೊಂಡು ಹೋಗ್ಬಿಡುತ್ತಲ್ಲ ಗಾಳಿ ಜೋರಾಗಿ ಬಂದ್ರೆ, ಹಾಗಾಗ್ಬಿಡುತ್ತೆ. ಮೇರುವೆ ಹಾರ್ಕೊಂಡು ಹೋಗ್ಬಿಡುತ್ತೆ, ಆಕಾಶ ಕೆಳಗೆ ಬಿದ್ದು ಹೋಗುತ್ತೆ, ಯುಗವೇ ಚೇಂಜ್ ಆಗ್ಬಿಡುತ್ತೆ. ಯುಗ ಏನ್ ಚೇಂಜ್ ಆಗೋದು? ದ್ವಾಪರ ಕಲಿ ಆಗ್ಬಿಡುತ್ತೆ ಅಲ್ವಾ. ಆದ್ದರಿಂದ ಆನೆ, ಕುದುರೆ, ರಥ, ಸಾರಥಿ, ಅಸ್ತ್ರವನ್ನ ಡಿಪೆಂಡ್ ಮಾಡ್ಕೊಂಡು ಯಾರು ಬದುಕ್ತಾರೆ? ಅವರು ದ್ರೋಣಾಚಾರ್ಯ ಹತ್ರಕ್ಕೆ ಯುದ್ಧ ಮಾಡಬೇಕು ಅಂತ ಬಂದು ಬದುಕಿ ಹೋದ
ಉದಾಹರಣೆಗಳು ಜಗತ್ನಲ್ಲಿ ಇಲ್ವೇ ಇಲ್ಲ. ನೀವು ಭೀಷ್ಮ ದ್ರೋಣ ಇವರಿಬ್ಬರನ್ನ ಎದುರಿಸಿ ನಿಲ್ತೇವೆ, ಯುದ್ಧ ಮಾಡ್ತೀವಿ ಅಂತ ಧೈರ್ಯ ತೋರಿಸ್ತಾ ಇದ್ದೀರಲ್ಲ, ಮೆಚ್ಬೇಕಯ್ಯ ನಿಮ್ ಧೈರ್ಯಕ್ಕೆ. ಆದ್ರೆ ನಿಮ್ಗೆ ಚಾನ್ಸೇ ಇಲ್ಲ. ಆದ್ರೆ ನಿನ್ನ ಬುದ್ಧಿ ಬಾವಿಯಲ್ಲಿ ಬಿದ್ದ ಕಪ್ಪೆ. ಯಾಕೆ? ಬಾವಿಯಲ್ಲಿರೋ ಕಪ್ಪೆಗೆ ಇಡೀ ಪ್ರಪಂಚವೇ ಬಾವಿ ಪಾಪ. ಅದಕ್ಕಿಂತ ಅದಕ್ಕೆ ಕೂಪ ಮಂಡೂಕ ನ್ಯಾಯ ಅಂತಾರೆ. ಕೂಪ ಅಂದ್ರೆ ಬಾವಿ, ಅದರೊಳಗಿರತಕ್ಕ ಮಂಡೂಕ ಅಂದ್ರೆ ಕಪ್ಪೆ. ಅದಂತಾನೆ ಕಿಂ ದರ್ದುರಹ ಕೂಪಶಯ. ದರ್ದುರ ಅಂದ್ರೆ ಕಪ್ಪೆ. ಬಾವಿಯಲ್ಲಿ ಬಿದ್ದ ಕಪ್ಪೆ ಅಂತೆ ನಿನ್ನ ಸೈನ್ಯವನ್ನ ನೋಡಿ ಓ ಅಂತ ಕಿರ್ಚಾಡ್ತಾ ಇದ್ದಿ. ನನಗೆ ಬಂದ 11 ಅಕ್ಷೋಹಿಣಿ ಸೈನ್ಯದ ಸಪೋರ್ಟ್ ನಿನಗೆ ಗೊತ್ತಿಲ್ವೇನೋ? ಹೇಗಿದೆ ನೋಡು. ಪೂರ್ವ ದಿಕ್ಕಿನ ರಾಜರು ಪಶ್ಚಿಮ, ಆ ದಿಕ್ಕಿನ ರಾಜರು ಕಾಂಬೋಡಿಯಾ, ಕಾಂಬೋಜದ ರಾಜರು ಶಕರು, ಖಶರು, ಸಾಲ್ವಾ, ಕುರುದೇಶದವರು, ಮಧ್ಯ ದೇಶದವರು, ಮ್ಲೇಂಛ ದೇಶದವರು, ಪುಳಿಂದರು, ದಕ್ಷಿಣದ ದ್ರಾವಿಡರು, ಆಂಧ್ರರು, ಕಾಶಿರಾಜರು, ಇವರೆಲ್ಲ ನನಗೆ ಸಪೋರ್ಟ್ ಆಗಿ ಬಂದಿದ್ದಾರೆ. ನಾನಾ ಜನಗಳಿಂದ ಕೂಡಿದ ಸಮುದ್ರ, ಗಂಗಾ ಪ್ರವಾಹ ತಡಿಲಿಕ್ಕಾಗತ್ತಾ? ಹಾಗೆ ನನ್ನ ಸೈನ್ಯ, ನನ್ನ ಗಜಪಡೆ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟದ ದೊಡ್ಡ ಸೈನ್ಯದಿಂದ ಕೂಡಿದ ನನ್ನ ಜೊತೆ ಯುದ್ಧ ಮಾಡಬೇಕು ಅಂತ ನೀನು ಅಪೇಕ್ಷೆ ಪಡ್ತಾ ಇದೆಯಾ ಅಂತನ್ನೋದೇ ಅದು ಮೂರ್ಖತನದ ಪರಮಾವಧಿ ಆಗ್ಬಿಡುತ್ತೆ ಅಂತ ಹೇಳಿ ಧರ್ಮರಾಜನಿಗಿಷ್ಟು ಹೇಳಿ ಅರ್ಜುನನ ಕಡೆ ತಿರ್ಕೊಂಡ್ಬಿಟ್ಟ. ಈಗ ಅವನು ಅರ್ಜುನನ ಕಡೆ ತಿರುಕೊಂಡು ಈ ಮಾತನ್ನು ಹೇಳ್ತಾನೆ. ಅಕಥಮಾನೋ ಯುದ್ಧಸ್ವ ಕಥಸೇರ್ಜುನ ಕಿಂಬಹು ಪರ್ಯಯಾತ್ ಸಿದ್ಧಿರೇ ತಸ್ಯ ನೈತತ್ ಸಿದ್ಧ್ಯತಿ ಕಥನಾತ್ ಯದೀದಂ ಕಥನಾಲ್ಲೋಕೆ ಸಿದ್ಧೇತ್ ಕರ್ಮ ಧನಂಜಯ ಸರ್ವೇ ಭವೇಯುಃ ಸಿದ್ಧಾರ್ಥಾಃ ಕಥನೇಕೋ ಹಿ ದುರ್ಗತಃ ಜಾನಾಮಿ ತೇ ವಾಸುದೇವಂ ಸಹಾಯಂ ಜಾನಾಮಿ ತೇ ಗಾಂಡಿವಂ ತಾಳಮಾತ್ರಂ ಜಾನಾಮ್ಯೇತತ್ವಾದೃಶೋ ನಾಸ್ತಿ ಯೋದ್ಧ ರಾಜ್ಯಂತತೆ ಜಾನಮಾನೋ ಹರಾಮಿ ನತು ಪರ್ಯಾಯ ಧರ್ಮೇಣ ಸಿದ್ಧಿಂ ಪ್ರಾಪ್ನೋತಿ ಭೂಯಸೀಂ ಮನಸೈವ ಹಿ ಭೂತಾನಿ ವಿಧಾತ ಕುರುತೆ ವಶೇ ತ್ರಯೋದಶ ಸಮಾಭುಕ್ತಂ ರಾಜ್ಯಂ ವಿಲಪತಸ್ತವ ಭೂಯಶ್ಚೈವ ಪ್ರಶಾಸಿಷ್ಯೆ ತ್ವಾಂ ನಿಹತ್ಯ ಸಬಾಂಧವಂ ಕ್ವತದಾ ಗಾಂಡಿವಂತೆ ಭೂದ್ಯತ್ವಂ ದಾಸಪಣೈರ್ಜಿತಃ ಕ್ವತದಾ ಭೀಮಸೇನಸ್ಯ ಬಲಮಾಸೀಚ್ಚ ಫಲ್ಗುಣ ಸಗದಾತ್ ಭೀಮಸೇನಾಚ್ಚ ಪಾರ್ಥಾಚ್ಚಾಪಿ ಸಗಾಂಡಿವಾತ್ ನ ವೈ ಮೋಕ್ಷಸ್ತದಾವೋ ಭೂದ್ವಿನಾ ಕೃಷ್ಣಾಮನಿಂದಿತಾಂ ಸಾವೋ ದಾಸ್ಯೇ ಸಮಾಪನ್ನಾನ್ ಮೋಕ್ಷಯಾಮಾಸ ಭಾಮಿನಿ ಅಮಾನುಷ್ಯ ಸಮಾಯುಕ್ತಾನ್ ದಾಸಕರ್ಮಣ್ಯವಸ್ಥಿತಾನ್ ಅವೋಚಂ ಯತ್ ಷಂಡತಿಲಾನಹಂ ವಸ್ತಥ್ಯಮೇವ ತತ್ ಧೃತಾ ಹಿ ವೇಣಿ ಪಾರ್ಥೇನ ವಿರಾಟ ನಗರೇ ತದಾ ಸೂದಕರ್ಮಣಿ ಚ ಶ್ರಾಂತಂ ವಿರಾಟಸ್ಯ ಮಹಾನಸೆ ಭೀಮಸೇನೇನ ಕೌಂತೆಯ ಯಚ್ಚತನ್ ಮಮ ಪೌರುಷಂ ಏವಮೇವ ಸದಾ ದಂಡಂ ಕ್ಷತ್ರಿಯಾಃ ಕ್ಷತ್ರಿಯೈ ದಧುಃ ವೇಣೀಂ ಕೃತ್ವಾ ಷಂಡವೇಷಃ ಕನ್ಯಾನ್ ನರ್ತಿತವಾನಸಿ. ಎಲ್ಲ ಉರ್ಸೋ ಕ್ರಮ. ನ ಭಯಾದ್ ವಾಸುದೇವಸ್ಯ ನ ಚಾಪಿ ತವ ಫಲ್ಗುಣ ರಾಜ್ಯಂ ಪ್ರತಿ ನ ದಾಸ್ಯಾಮಿ ಯುಧ್ಯಸ್ವ ಸಹ ಕೇಶವಃ ನ ಮಾಯಾಹೀಂದ್ರಜಾಲಂ ವಾ ಕುಹಕಾ ವಾ ವಿಭೀಷಣ ಆತ್ತಶಸ್ತ್ರಸ್ಯ ಮೇ ಯುದ್ಧೇ ಭವಂತಿ ಪ್ರತಿಗರ್ಜನಾಃ ವಾಸುದೇವ ಸಹಸ್ರಂ ವಾ ಫಲ್ಗುಣಾನಾಂ ಶತಾನಿ ಚ ಆಸಾದ್ಯ ಮಾಂ ಅಮೋಘೇಷುಂ ದ್ರವಿಷ್ಯಂತಿ ದಿಶೋ ದಶ ಸಂಯುಗಂ ಗಚ್ಚ ಭೀಷ್ಮೇಣ ಭಿಂದಿವಾ ಶಿರಸಾ ಗಿರಿಂ ಪ್ರತರೇಮಂ ಮಹಾಗಾಧಂ ಬಾಹುಭ್ಯಾಂ ಪುರುಷೋದಧಿಂ ಶಾರದ್ವತ ಮಹಾಮೀನಂ ವಿವಿಂಶತಿ ಝಷಾಕುಲಂ ಬೃಹದ್ಬಲ ಮಹಾವೇಲಂ ಸೌಮದತ್ತಿ ತಿಮಿಂಗಿಲಂ ದುಶ್ಯಾಸನೌಘಂ ಶಲಶಲ್ಯಮತ್ಸ್ಯಂ ಸುಷೇಣ ಚಿತ್ರಾಯುಧ ನಾಗನಕ್ರಂ ಜಗದ್ರಥಾಧ್ರಿಂ ಪುರುಮಿತ್ರಗಾಧಂ ದುರ್ಮರ್ಷಣೋಧಂ ಶಕುನಿ ಪ್ರಪಾತಂ ಶಸ್ತ್ರೌಘಮಕ್ಷಯ್ಯಮತಿ ಪ್ರವೃದ್ಧಂ ಯದಾವಗಾಹ್ಯಾಶ್ರಮನಷ್ಟಚೇತಾಃ ಭವಿಷ್ಯಸಿ ತ್ವಂ ಹತ ಸರ್ವ ಬಾಂಧವಾಃ ತದಾ ಮನಸ್ತೆ ಪರಿತಾಪಮೇಷ್ಯತಿ ತದಾ ಮನಸ್ತೆ ತ್ರಿದಿವಾ ದಿವಾಶುಚೇಃ ನಿವರ್ತ್ಯತಾಂ ಪಾರ್ಥ ಮಹೀ ಪ್ರಶಾಸನತ್.
ರಾಜ್ಯಂ ಪ್ರಶಸ್ತುಂ ಹಿ ಸುದುರ್ಲಭಂ ತ್ವಯ ಬುಭೂಷತ ಸ್ವರ್ಗ ಇವಾ ತಪಸ್ವಿನ. ಏನೇನು ಮಾತುಗಳು ಬರುತ್ತೆ ದುರಹಂಕಾರ ಇದ್ದಾಗ ಅಂದ್ರೆ. ಅರ್ಜುನಂಗೆ ಹೇಳ್ದ ಉಲೂಕ ದುರ್ಯೋಧನನ್ ಮಾತು, ಏನೋ ಅರ್ಜುನ ಮಾತಾಡಿದ್ರೆ ಯುದ್ಧ ಯುದ್ಧ ಅಂತೆಲ್ಲ, ಇವಾಗ ಟೈಮ್ ಬಂದಿದೆ, ಯುದ್ಧ ಮಾಡು. ರಾಜ್ಯ ಸಿದ್ಧಿ ಆಗೋದು ಬರೀ ಬಾಯಿಂದ ಅಲ್ಲ, ಸೇನಾ ಮಂಡಲದಲ್ಲಿ ಪರ್ಯಾಯ ತಿರುಗಬೇಕು. ಪರ್ಯಾಯ ಅಂದ್ರೆ ತಿರುಗೋದು ಅಂತ ಅರ್ಥ. ತಿರುಗೋದು ಅಂದ್ರೆ ಮಂಡಲಗಳನ್ನ ರಚನೆ ಮಾಡೋದು ಅಂತ. ಚಕ್ರವ್ಯೂಹ, ಪದ್ಮವ್ಯೂಹ ಮೊದಲಾದ ಅನೇಕ ವ್ಯೂಹಗಳನ್ನು ಸಂಚಾರ ಮಾಡ್ತಾ ಸೈನ್ಯದಲ್ಲಿ ತಿರುಗುತ್ತಾ ಇದ್ರೆ ರಾಜ್ಯ ಲಾಭ ಆಗತ್ತೆ. ಬಿಟ್ರೆ ನನ್ನ ಬಗ್ಗೆ ನಾನೇ ಹೊಗಳ್ಕೊಳ್ತಾ ಇದ್ರೆ ರಾಜ್ಯ ಬರಲ್ಲಯ್ಯ. ಬರೀ ನಾನ್ ಹಾಗೆ ನಾನ್ ಹೀಗೆ ಅಂತ ಮಾತಾಡೋದ್ರಿಂದಲೇ ಎಲ್ಲಾ ಕಾರ್ಯ ಮುಗಿಯೋದಾದ್ರೆ ಜನಗಳು ಯಾಕೆ ಕೆಲಸ ಮಾಡ್ಬೇಕಾಗಿತ್ತು ಫಿಸಿಕಲಿ? ಎಲ್ಲ ಮಾತಾಡೋದ್ರಿಂದಲೇ ಆಗ್ಬಿಡ್ತಾ ಇತ್ತು. ಸರಿ, ನಿನ್ನ ಮಾತು ಬರೀ ಆತ್ಮಶ್ಲಾಘನೆ ಅಲ್ವಾ, ಏನ್ ದುಡ್ಡು ಖರ್ಚಿಲ್ಲ, ಕಾಸು ಖರ್ಚಿಲ್ಲ, ಮಾಡ್ಕೊ. ನನಗ್ ಗೊತ್ತಪ್ಪ, ನಿನಗೆ ಸಪೋರ್ಟ್ ಕೃಷ್ಣ ಇದ್ದಾನೆ, ವಾಸುದೇವ ಇದ್ದಾನೆ. ದೊಡ್ಡ ತಾಳೆಯ ಮರದಂತೆ ನಿನ್ನ ಗಾಂಡೀವ ಧನುಸು ಎತ್ತರವಾಗಿದೆ ಅಂತ ಗೊತ್ತು. ನಿನ್ನಂಥ ಯುದ್ಧ ಮಾಡುವಂತ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅಂತಲೂ ಗೊತ್ತು. ಇಷ್ಟಿದ್ರೂ ನಿನಗೆ ಸಪೋರ್ಟ್ ಯಾರು, ನಿನ್ನ ಆಯುಧ ಎಂತದ್ದು, ನಿನ್ನ ಪರಾಕ್ರಮ ಏನು, ಸಾಮರ್ಥ್ಯ ಏನು ಎಲ್ಲಾ ಗೊತ್ತಿದ್ದು ನೀನ್ ನೋಡ್ತಾ ನೋಡ್ತಾ ನಿಮ್ಮನ್ನೆಲ್ಲ ಮುಗಿಸಿ ರಾಜ್ಯವನ್ನ ಕಿತ್ಕೊಳ್ತೀನಿ ನೋಡು ಮತ್ತೊಮ್ಮೆ ಯುದ್ಧದಲ್ಲಿ. ಸುಮ್ಮನೆ ಬೇರೆ ಬೇರೆ ಏನೇನೋ ವೇಷ ಹಾಕೊಂಡು ತಿರ್ಗೋದು, ಅದರಿಂದ ಯಾವ ದೊಡ್ಡ ಸಿದ್ಧಿ ಅರ್ಥಗಳು ಸಿಗೋದಿಲ್ಲ. ಚತುರ್ಮುಖ ಬ್ರಹ್ಮದೇವರು ಪ್ರತಿಯೊಬ್ಬರನ್ನ ಕಂಟ್ರೋಲ್ ಮಾಡಿದ್ ಯಾವ್ದ್ರಿಂದ? ಮನಸ್ಸಿನಿಂದ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅವರು 13 ವರ್ಷ. ಇಲ್ಲಿ ಈ ಮಾತು ಯಾಕೆ ಬಂತು ಗೊತ್ತಾಗ್ಲಿಲ್ಲ. ಮನಸ್ಸನ್ನ ಅಂದ್ರೆ ಬ್ರಹ್ಮದೇವರು ಪ್ರತಿಯೊಬ್ಬರನ್ನ ಮನಸ್ಸಿನಿಂದ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ಬಿಟ್ರೆ ಬೇರೆ ಬೇರೆ ವೇಷ ಹಾಕೊಂಡಲ್ಲ ಅಂತ ಮಾತಂತಾನೆ ದುರ್ಯೋಧನ. ಅದು ಯಾಕೆ ಬಂತು ಇಲ್ಲಿ ಅಂತ ಅಷ್ಟು ಚೆನ್ನಾಗಿ ಗೊತ್ತಾಗದೆ ಇದ್ರು ಒಂದು ಊಹೆ ಕಲ್ಪನೆ ಮಾಡ್ಬೋದು ಅಷ್ಟೇ ನಾವು. ಆ ಇದಕ್ಕೋಸ್ಕರ ಅಂತ, ಅಂದ್ರೆ ಅವನನ್ನ ಹಂಗಿಸ್ಬೇಕು, ಕುಹಕ ಮಾಡಬೇಕು, ಬೃಹನ್ನಳೆ ವೇಷ ಹಾಕೊಂಡಿದ್ನಲ್ಲ, ಆ ಮಾತನ್ನ ಆಡ್ಲಿಕ್ಕಾಗಿ ಪೀಠಿಕೆ ಹಾಕ್ತಾ ಇದ್ದಾನೆ ಅಂತ ಅನ್ಸತ್ತೆ. 13 ವರ್ಷ ಒದ್ದಾಡ್ತಾ ಇದ್ರಿ, ಅಯ್ಯೋ ಅಂದ್ರೆ ನನಗೇನಾಯ್ತು, ರಾಜ್ಯವನ್ನ ನಿಷ್ಕಂಟಕವಾಗಿ ನಾನು ರಾಜ್ಯ ಭೋಗ ಮಾಡ್ಲೇ ಇಲ್ವಾ? ಹೇಗೋ ನೀವು ಬಾಯಿ ಬಡ್ಕೊಳ್ತಾ ಇದ್ರು ನಾನು ಹೇಗೆ ರಾಜ್ಯ ಭೋಗ ಮಾಡಿದ್ನು 13 ವರ್ಷ, ಹಾಗೆ ಯುದ್ಧ ಮಾಡ್ತೀನಿ ಅಂತ ಬಂದ್ರು ನಿಮ್ಮನ್ನೆಲ್ಲ ಕೊಂದು ರಾಜ್ಯ ಭೋಗ ಮಾಡ್ತೀನಿ. ನೀವೆಲ್ಲ ಸೋತೋದ್ರಲ್ಲ, ದಾಸರಾಗ್ಬಿಟ್ರಲ್ಲ ಕಪಟದ್ಯೂತದಲ್ಲಿ. ಎಲ್ಲಿತ್ತು ನಿನ್ನ ಗಾಂಡೀವ? ನಿಮ್ಮ ಅಣ್ಣ ಇದಾನಲ್ಲ ತಿಂಡಿ ಪೋತ ಭೀಮ, ಅವನ ಬಲ ಎಲ್ಲಿತ್ತು? ಹೋಗಿ ಬಿದ್ದಿತ್ತು? ಆ ದ್ರೌಪದಿನ ಎಳ್ಕೊಂಬಂದ್ವಿ, ಉರ್ಸ್ತಾ ನೋಡಿ, ಸಭೆಗೆ ಕೂದಲು ಹಿಡಿದು ದರ ದರ ಅಂತ ಎಳ್ಕೊಂಬಂದ್ ನಿಲ್ಸಿದ್ವಿ. ಎಲ್ಲೋಗಿತ್ತು ನಿನ್ನ ಗದೆ ಹಿಡಿದಿರೋ ಭೀಮನ ಪರಾಕ್ರಮ? ಈ ಅರ್ಜುನ ನಿನ್ನ ಗಾಂಡೀವ ಏನಾಯ್ತು? ಅದೇ ಗದೆ, ಅದೇ ಗಾಂಡೀವ, ದ್ರೌಪದಿನ ಯಾರು ಬಿಡಿಸ್ಲಿಕ್ಕಾಯ್ತು? ಹಾಗೇ ಈಗ್ಲೂ ಆ ದ್ರೌಪದಿ ದಾಸರಾದ ನಿಮ್ಮನ್ನ ಬಿಡುಗಡೆ ಮಾಡಿದ್ದು ದಾಸ್ಯದಿಂದ. ಅಯ್ಯೋ ಪಾಪ ಅಂತ ನಮ್ಮಪ್ಪ ಬಿಟ್ಟ ಅಷ್ಟೇ. ನಾನ್ ನಿನಗೆ ಹೇಳದ್ನಲ್ಲ, ಪಾಂಡವರು ಅಂದ್ರೆ ಷಂಢತಿಲಗಳು ಅಂತ. ಎಳ್ಳು ಕಾಳಿನಂತೆ ಕಾಣ್ತಾರೆ, ಬಿಟ್ರೆ ಆ ಕಾಳನ್ನ ಹಿಂಡಿದ್ರೆ ಎಣ್ಣೆ ಬರಲ್ಲ ಅಂತ, ಷಂಢತಿಲ ಅಂತ. ನೀನ್ ಹಾಗೆ, ನೀವೆಲ್ಲ ಹಾಗೆ, ಪರಾಕ್ರಮ ಇಲ್ಲ ನಿಮ್ಮಲ್ಲಿ. ಪಾಪ ಅರ್ಜುನ ಏನ್ ಮಾಡ್ದೆ ನೀನು? ಜುಟ್ಟು ಹಾಕೊಂಡ್ಯ ಹೆಣ್ಮಕ್ಳ ತರ ಕೂದಲು ಬಿಟ್ಕೊಂಡು ಬದುಕಿದ್ಯಲ್ಲೋ. ಭೀಮಾ ಎಂಥ ಬಲಪರಾಕ್ರಮಿ ನೀನು ಅಂತ ಕೊಚ್ಕೊಳ್ತಿಯಲ್ಲ. ನೀನ್ ಮಾಡಿದ ಕೆಲಸ ಏನು? ವಿರಾಟನ ಮನೆಯಲ್ಲಿ ಅಡಿಗೆ ಮನೆ.
ನಿಜವಾದ ಕ್ಷತ್ರಿಯ ಮಾಡೋ ಕೆಲಸ ಏನ್ ಗೊತ್ತಾ? ಕ್ಷತ್ರಿಯನಿಗೆ ಕೊಡೋ ಶಿಕ್ಷೆ ನೀವ್ ಅನುಭವಿಸಿದ್ರಲ್ಲ ಅದೇ. ನೀನ್ ಡ್ಯಾನ್ಸ್ ಕಲಿಸ್ದು ಹೆಣ್ಮಕ್ಳಿಗೆ ಷಂಡನ ವೇಷ ಹಾಕೊಂಡೆ, ಆಚೆ ಹೆಣ್ಣು ಅಲ್ಲ ಆಚೆ ಗಂಡು ಅಲ್ಲ ಅನ್ನುವ ಷಂಡನ ವೇಷ ಹಾಕೊಂಡು ಅಂತಃಪುರದಲ್ಲಿ ಹೆಣ್ಣು ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟೆ. ಇದೇ ನಾನು ನಿನಗೆ ಕೊಟ್ಟ ದಂಡನೆ. ಇದು ಕ್ಷತ್ರಿಯರ ತಾಕತ್ತು. ಒಬ್ಬ ಅಡಿಗೆಯವನಾದ, ನನ್ನಷ್ಟು ಬಲಶಾಲಿ ಇನ್ನೊಬ್ಬ ಇಲ್ಲ ಅಂತ ಕೂಗಾಡ್ತಾ ಇದ್ದೋನು ಸೌಟ್ ಇಟ್ಕೊಂಡು ಅಡಿಗೆಯವನಾದ. ನನ್ನಂಥ ಯೋಧ ಇನ್ನೊಬ್ಬ ಇಲ್ಲ ಅಂತಂದೋನು ಷಂಡವೇಷ ಹಾಕೊಂಡು ಡ್ಯಾನ್ಸ್ ಕಲಿಸ್ದ. ಅದು ನನ್ನ ಪೌರುಷ, ನನ್ನ ತಾಕತ್ತದು. ಕೃಷ್ಣ ಅಥವಾ ನೀನು ಯಾರ ಭಯದಿಂದ ನಾನು ರಾಜ್ಯ ವಾಪಸ್ ಕೊಡಲ್ಲ. ಯುದ್ಧ ಮಾಡು, ಕೃಷ್ಣನ್ ಸಪೋರ್ಟ್ ಇದೆ ಅಂತೆಲ್ಲ. ನಿನ್ನ ಕೃಷ್ಣ ಮಹಾ ಮಾಯಾವಿ, ನಂಗೆ ಚೆನ್ನಾಗ್ ಗೊತ್ತಿದೆ. ನಿಮ್ಮ ಮಾಯೆ ಅಥವಾ ಇಂದ್ರಜಾಲ ಅಥವಾ ಅದು ಮ್ಯಾಜಿಕ್ಗಳು, ಮೋಸ, ಕುಹಕ, ಹೆದರಿಕೆ ಮಾತುಗಳು ಯಾವುದೂ ನನ್ನನ್ನ ಯುದ್ಧದಿಂದ ಅಲ್ಲಾಡ್ಸೋದಿಲ್ಲ. ಅರ್ಥ ಮಾಡ್ಕೊಳಪ್ಪ ಅರ್ಜುನ, ಇದು ಅವನ ದುರಹಂಕಾರದ ಮಾತು. ಅಂಧಂತಮಸ್ಸಿಗೆ ಹೋಗಬೇಕಾದ ಸಾಧನೆಯ ಪೂರ್ಣವಾದ ಮಾತು. ವಾಸುದೇವ ಸಹಸ್ರಂಬ. 1000 ಜನ ಕೃಷ್ಣರು ನನ್ನ ಹತ್ರ ಬರ್ಲಿ, 100 ಜನ ಅರ್ಜುನರು ಬರ್ಲಿ, ನಾನು ಬಾಣ ಬಿಟ್ರೆ ಎಲ್ಲ ಬಿಟ್ಟು ಹೆದರುಕೊಂಡು ದಿಕ್ಕುಗಳಿಗೆ ಓಡಿಬಿಡ್ತಾರೆ. ಒಂದು ಕೃಷ್ಣ ಒಂದು ಅರ್ಜುನ ಅಲ್ಲ, ವಾಸುದೇವ ಸಹಸ್ರಂ, ಅನಂತ ಕೃಷ್ಣ ರೂಪಗಳು ನನ್ನ ಹತ್ರ ಬರ್ಲಿ. ನೋಡಿ, ವಿಶ್ವರೂಪ ಸಾಕ್ಷಾತ್ ದರ್ಶನ ಮಾಡಿದ್ದಾನೆ ದುರ್ಯೋಧನ. ಅಷ್ಟೇ ಯೋಗ್ಯತಾ. ದೇವರು ಕಣ್ಣೆದುರಿಗಿದ್ರು, ಶಾಸ್ತ್ರಾಧ್ಯಯನ ಮಾಡಿಸುವ ಗುರುಗಳು ಎದುರಿಗಿದ್ರು, ಶಾಸ್ತ್ರವೇ ಎದುರಿಗಿದ್ರು ಯೋಗ್ಯತೆ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಯಾರಿಗೆ ಯೋಗ್ಯತೆ ಇಲ್ಲ, ಯಾರಿಗೆ ಪ್ರಯೋಜನವಿಲ್ಲ ಅಂತಹವರಿಗೆ ಹೇಳಿ ಪ್ರಯೋಜನವಿಲ್ಲ. ಅಂತಹವರನ್ನ ನಾನು ಚೇಂಜ್ ಮಾಡಿಬಿಡ್ತೀನಿ, ಅವ್ರನ್ನ ಉದ್ಧಾರ ಮಾಡಿಬಿಡ್ತೀನಿ ಅನ್ನುವ ಒಂದು ಭ್ರಮೆಗಳಿಂದ ಹೊರಗೆ ಬಂದು ನಮ್ಮ ಸಾಧನೆಯನ್ನ ಮಾಡಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಅದು ಗೀತೆಯ ಆದೇಶ. ನಾವು ಬೇರೆಯವರನ್ನ ಸರಿ ಮಾಡ್ಲಿಕ್ಕಾಗೋದಿಲ್ಲ. ಉದ್ಧರೇತ್ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇದ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಮನಸ್ಸನ್ನ ಗಟ್ಟಿ ಮಾಡಿಕೊಂಡು, ಆ ಮನಸ್ಸನ್ನ ದೃಢ ಮಾಡಿಕೊಂಡು, ಆ ಮೂಲಕ ಸಾಧನೆಯನ್ನ ಮಾಡ್ತಾ ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೊಳ್ಬೇಕು. ಅಷ್ಟೇ. ಸ್ಪಷ್ಟವಾದ ನಿದರ್ಶನ. ಅನಂತ ಕೃಷ್ಣ ರೂಪಗಳು ಬರ್ಲಿ, 100 ಅರ್ಜುನರು ಬರ್ಲಿ, ನನ್ನ ಅಲಾಡಿಸ್ಲಿಕ್ಕೆ ಆಗೋದಿಲ್ಲ, ಹೆದರ್ಸ್ ಓಡಿಸ್ಬಿಡ್ತೇನೆ ಅವ್ರನ್ನ ಅಂತ ನೋಡ್ರಿ. ಅವನು ಬಾ, ಭೀಷ್ಮಾಚಾರ್ಯ ಜೊತೆ ಯುದ್ಧ ಮಾಡೋದ್ರು ಒಂದೇ, ದೊಡ್ಡ ಬೆಟ್ಟಕ್ಕೆ ತಲೆ ಹೊಡ್ಕೊಳ್ಳೋದು ಒಂದೇ. ಹೇಗಿದೆ ನಮ್ಮ ಸಮುದ್ರ? ದುರತ್ಯಯಂ ಕೌರವ ಸೈನ್ಯ ಸಾಗರಂ. ಇದು ಕೃಷ್ಣದೇವರ ಅನುಗ್ರಹದ ಮುಖ. ಗೊತ್ತಾಗುತ್ತಿಲ್ಲ ವೈಭವ ರೀ. ಈ ಶ್ಲೋಕಕ್ಕೂ ದಶಮ ಸ್ಕಂಧದ ಶುಕಾಚಾರ್ಯರ ಪರೀಕ್ಷಿತ ರಾಜರ ಮಾತಿಗೂ ಡೈರೆಕ್ಟ್ ಕನೆಕ್ಷನ್. ದುರತ್ಯಯಂ ಕೌರವ ಸೈನ್ಯ ಸಾಗರಂ. ಕುರು ಸೈನ್ಯವೆನ್ನುವ ದೊಡ್ಡ ಸಾಗರ ದಾಟಲಿಕ್ಕೆ ಸಾಧ್ಯವೇ ಇಲ್ಲದ ಕೌರವ ಸೈನ್ಯ ಸಾಗರ. ಹೇಗಿದೆ ಅದು ಆ ಕೌರವ ಸೈನ್ಯ ಸಾಗರ? ಹೇಳ್ತಾನೆ, ನಿನ್ನ 2 ಕೈಗಳಿಂದ ಸೇನಾ ಸಮುದ್ರವನ್ನ ದಾಟು ಅಂದ ದುರ್ಯೋಧನ. ಏನದು ಸೇನಾ ಸಮುದ್ರ? ಹೇಗಿದೆ ದುರ್ಯೋಧನ ಸೈನ್ಯ ಸಾಗರ? ಚೆನ್ನಾಗಿ ಹೇಳ್ತಾನೆ. ಶಾರದ್ವತ ಮಹಾಮೀನಂ, ಕೃಪಾಚಾರ್ಯರೇ ದೊಡ್ಡ ಮೀನು, ವಿವಿಂಶತಿ ಎನ್ನುವ ದೊಡ್ಡ ಮೊಸಳೆ, 11 ಅಕ್ಷೋಹಿಣಿ ಸಂಖ್ಯೆಯ ಸೈನ್ಯ ಅನ್ನುವಂತಹ ಸಮುದ್ರ ತೀರ, ಭೂರಿಶ್ರವ ಅನ್ನುವಂತಹ ತಿಮಿಂಗಿಲ, ದುಶ್ಯಾಸನ ಅನ್ನುವ ಪ್ರವಾಹ, ಶಲಾ ಶಲ್ಯಗಳೆಂಬ ಮೀನುಗಳು, ಸುಷೇಣ ಚಿತ್ರಾಯುಧ ಅನ್ನುವಂತಹ ವಿಚಿತ್ರವಾದ ಸರ್ಪಗಳು, ಮೊಸಳೆಗಳು, ಜಯದ್ರಥ ಅನ್ನುವ ಪರ್ವತ, ಪುರುಮಿತ್ರ ಅನ್ನುವಂತಹ ದೊಡ್ಡ ಕಂದಕ,
ದುರ್ಮರ್ಶನ ಅನ್ನುವ ನೀರು, ಶಕುನಿ ಎನ್ನುವ ಆಳವಾದ ಪ್ರದೇಶ, ಶಸ್ತ್ರ ಅಸ್ತ್ರಗಳಿಂದ ಕೂಡಿದ ದೊಡ್ಡ ಸೈನ್ಯವೆನ್ನುವ ಅಲೆಗಳು, ಇದರಿಂದ ಕೂಡಿದ ದುರತ್ಯಯಂ ದಾಟಲಿಕ್ಕೆ ಸಾಧ್ಯವೇ ಇಲ್ಲದ ನನ್ನ ಸೈನ್ಯ ಸಾಗರವನ್ನ ಎರಡು ತೋಳುಗಳಿಂದ ದಾಟಬೇಕು ಅಂತ ಬರ್ತಿ. ಬಂದಾಗ ಆ ದಾಟುವ ಪ್ರಯತ್ನದಲ್ಲಿ ಎಲ್ಲ ಬಂಧುಗಳನ್ನ, ಎಲ್ಲ ಸೈನಿಕರನ್ನ ಕಳ್ಕೊಂಡು ಯಾವಾಗ ನಿನ್ನ ಬುದ್ಧಿಯೇ ನಾಶ ಆಗ್ಬಿಡುತ್ತೋ, ಅಯ್ಯಯ್ಯೋ ಅನ್ಸುತ್ತೆ ನಿನಗೆ. ಅವಾಗ ಪಶ್ಚಾತ್ತಾಪ ಅವಾಗ ಆಗತ್ತೆ. ಪಶ್ಚಾತ್ತಪ್ತನಾಗ್ತಿ, ಯುದ್ಧ ಮಾಡಬಾರ್ದಾಗಿತ್ತು. ಸಾಧನೆಯೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗೆ ಸ್ವರ್ಗಕ್ಕೆ ಆಸೆ ಪಡೋ ಹಾಗಿಲ್ವೋ, ಹಾಗೆ ನಿನ್ನ ಮನಸ್ಸು ಅವಾಗ ನಾನು ರಾಜ್ಯ ಆಳ್ಬೇಕು, ನನಗೆ ಭೂಮಿ ಬೇಕು ಅನ್ನೋ ಆಸೆ ಹೊರಟೋಗುತ್ತೆ. ಅರ್ಜುನ, ಯಾರಿಗೆ ತಪಸ್ಸಿಲ್ಲ ಅವನಿಗೆ ಸ್ವರ್ಗ ಇಲ್ಲ. ಹಾಗೆ ಯಾರಿಗೆ ಕೌರವ ಸೈನ್ಯ ಸಾಗರವನ್ನ ದಾಟ್ಲಿಕ್ಕಾಗೋದಿಲ್ಲ ಅವನಿಗೆ ರಾಜ್ಯ ಇಲ್ಲ. ಅರ್ಥ ಮಾಡ್ಕೋ ಇದನ್ನ. ಕೃಷ್ಣ ಇದ್ದಾನೆ ಎನ್ನುವ ಜ್ಞಾನ ಇವತ್ತಿಗೂ ಬರಲಿಲ್ಲ. ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ ವತ್ಸಪದಂ ಸ್ಮಯತ್ ಪ್ಲವಾಹ. ಕಣ್ಣಲ್ಲಿ ನೀರು ಬರೆಸೋ ವಾಕ್ಯ ಇದು. ಪ್ರಯತ್ನ ಪಟ್ರೆ ಯಾರಿಗೆ ದಾಟಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂತಹ ದುರತ್ಯಯವಾದ ಕೌರವ ಸೈನ್ಯ ಸಾಗರವನ್ನ ಕೃಷ್ಣ ಎನ್ನುವ ದೊಡ್ಡ ದೋಣಿಯ ಸಹಾಯದಿಂದ, ಕೃಷ್ಣನೆನ್ನುವ ದೋಣಿಯ ಉಪಕಾರದಿಂದ, ಅನುಗ್ರಹದಿಂದ, ಸಹಾಯ ಪ್ರತ್ಯಕ್ಷ ಸಹಕಾರದಿಂದ ಒಂದು ಕರು ಮಾಡಿದ ಹಳ್ಳವನ್ನ ಒಂದು ಮಗು ಅನಾಯಾಸವಾಗಿ ದಾಟುವಂತೆ ದಾಟಿಬಿಟ್ರಲ್ಲ ಸ್ವಾಮಿ. ಅಂತಹ ಭೂಭಾರ ಹರಣದಲ್ಲೇ ಅವತಾರದ ಪ್ರಧಾನವಾದ ಪಾತ್ರವನ್ನು ಮಾಡಿದ ಕೃಷ್ಣನ ಕಥೆ ನನಗೆ ಹೇಳ್ರಿ ನೀವು ಅಂತಾರೆ. ಅಂದ್ರೆ ಎಷ್ಟು ಕನೆಕ್ಷನ್ ಭಾರತ ಭಾಗವತಾದಿಗಳಿಗೆ ಅಂತ ಗೊತ್ತಾಗುತ್ತೆ. ಇದು ಕೋಪ ಅರ್ಜುನಂಗಿ ಮಾತು ಕೇಳ್ತಾ ಇದ್ದ ಕೋಪ ಗೆದ್ದು ಬರ್ತಾ ಇದ್ದ ಮೇಲಕ್ಕೆ. ಆದ್ರೂ ಮಾತಾಡ್ದ. ಉಲೂಕಸ್ತ್ವರ್ಜುನಂ ಭೂಯೋ ಯಥೋಕ್ತಂ ವಾಕ್ಯಮಬ್ರವೀತ್ ಆಶೀ ವಿಷಂ ಇವ ಕ್ರುದ್ಧಂ ತುದನ್ ವಾಕ್ಯ ಶಲಾಕಯ ತಸ್ಯ ತದ್ವಚನಂ ಶ್ರುತ್ವಾ ಋಷಿತಾಃ ಪಾಂಡವಾ ಭೃಶಂ ಪ್ರಾಗೇವ ಭೃಶ ಸಂಕ್ರುದ್ಧಾಃ ಕೈತವ್ಯೇನಾಪಿ ಧರ್ಷಿತಾಃ ಆಸನೇಷೂದತಿಷ್ಠಂತ ಬಾಹೂಂಶ್ಚೈವ ಪ್ರತಿಕ್ಷಿಪುಃ ಆಶೀವಿಷಾ ಇವ ಕ್ರುದ್ಧಾ ವೀಕ್ಷಾಂಚಕ್ರುಃ ಪರಸ್ಪರಂ ಅವಾಕ್ಷಿರಾ ಭೀಮಸೇನಃ ಸಮುದೈಕ್ಷತ ಕೈತವಂ ನೇತ್ರಾಭ್ಯಾಂ ಲೋಹಿತಾಂತಾಭ್ಯಾಂ ಆಶೀವಿಷ ಇವ ಶ್ವಸನ್ ದಂತಾನ್ ದಂತೇಷು ನಿಷ್ಪಿಷ್ಯ ಸರ್ಕಿಣೀಃ ಪರಿಲೇಲಿಹನ್ ತೇಷಾಮಾಕಾರ ಭಾವಜ್ಞಃ ಕುಂತಿ ಪುತ್ರೋ ವೃಕೋದರಃ ಉದತಿಷ್ಠತ್ ಸವೇಗೇನ ಕ್ರೋಧೇನ ಪ್ರಜ್ವಲನ್ನಿವ ಉದ್ಧೃತ್ಯ ಸಹಸಾ ನೇತ್ರೇ ದಂತಾನ್ ಕಟಕಟಾಪ್ಯಚ ಹಸ್ತಾನ್ ಹಸ್ತೇಷು ನಿಷ್ಪಿಷ್ಯ ಉಲೂಕಂ ವಾಕ್ಯಮಬ್ರವೀತ್ ಅಶಕ್ತಾನಾಮಿವಾಸ್ಮಾಕಂ ಪ್ರೋತ್ಸಾಹನ ನಿಮಿತ್ತಜಂ ಶ್ರುತಂತೆ ವಚನಂ ಮೂರ್ಖಾ ಯತ್ವಾಂ ದುರ್ಯೋಧನೋಬ್ರವೀತ್ ತನ್ಮೇ ಕಥಯತೋ ಮಂದ ಶೃಣು ವಾಕ್ಯಂ ದುರಾಸದಂ ಸರ್ವಕ್ಷತ್ರಸ್ಯ ಮಧ್ಯೆ ತ್ವಂ ಯದ್ವಕ್ಷ್ಯಸಿ ಸುಯೋಧನಂ ಶೃಣ್ವತಃ ಸೂತಪುತ್ರಸ್ಯ ಶಕುನೇಸ್ತ್ವಂ ದುರಾತ್ಮನಃ ಅಸ್ಮಾಭಿಃ ಪ್ರೀತಿಕಾಮೈಸ್ತು ಭ್ರಾತೃಜ್ಯೇಷ್ಠಸ್ಯ ಶಾಸನಾತ್ ಮರ್ಷಿತಂತೆ ದುರಾಚಾರ ಸತ್ವನ್ನ ಬಹುಮನ್ಯಸೆ ಪ್ರೇಷಿತಶ್ಚ ಋಷಿಕೇಶಃ ಶಮಾಕಾಂಕ್ಷಿ ಕುರೂನ್ ಪ್ರತಿ ಕುಲಸ್ಯ ಹಿತಕಾಮೇನ ಧರ್ಮರಾಜೇನ ಧೀಮತ ಮೇಧಾ ತ್ವಂ ಕಾಲಚೋದಿತೋ ನೂನಂ ಗಂತು ಕಾಮೋ ಯಮಕ್ಷಯಂ ಗಚ್ಚಸ್ವಾಹಮವಸ್ಮಾಭಿಸ್ತಚ್ಚಶ್ವೋ ಭವಿತಾ ಧ್ರುವಂ ಮಯಾಪಿ ಚ ಪ್ರತಿಜ್ಞಾತೋ ವಧಃ ಸಭ್ರಾತೃಕಸ್ಯ ತೇ ಸತಥಾ ಭವಿತಾ ಪಾಪನಾತ್ರ ಕಾರ್ಯಾ ವಿಚಾರಣ ವೇಲಾಮತಿಕ್ರಮೇತ್ ಸದ್ಯಃ ಸಾಗರೋ ವರುಣಾಲಯಃ ಪರ್ವತಾಶ್ಚ ವಿಶೀಯೇಯುರ್ಮಯೋಕ್ತನ್ನ ವೃಷಾ ಭವೇತ್ ಸಹಾಯಸ್ತೆ ಯದಿಯಮಃ ಕುಬೇರೋ ರುದ್ರ ಏವ ವಾ ಯಥಾ ಪ್ರತಿಜ್ಞಂ ದುರ್ಬುದ್ಧೇ ಪ್ರಕರಿಷ್ಯಂತಿ ಪಾಂಡವಾಃ ದುಶ್ಯಾಸನಸ್ಯ ರುಧಿರಂ ಪಾಥಾ ಪಾತಾ ಚಾಸ್ಮಿ ಯಥೇಪ್ಸಿತಂ ಯಶ್ಚೇಹಂ ಪ್ರತಿ ಸಂರೋದ್ಧುಂ ಕ್ಷತ್ರಿಯೋ ಮಾಭಿಯಾಸ್ಯತಿ
ಅಪಿ ಭೀಷ್ಮಂ ಪುರಸ್ಕೃತ್ಯ ತಂ ನೇಷ್ಯಾಮಿ ಯಮಕ್ಷಯಂ ಯಚ್ಚೈತದುಕ್ತಂ ವಚನಂ ಮಯಾ ಕ್ಷತ್ರಸ್ಯ ಸಂಸದಿ ಯಥೈತದ್ ಭವಿತಾ ಸತ್ಯಂ ತಥೈವಾತ್ಮಾನಮಾಲಭೆ. ಭೀಮಸೇನ ವಚ ಶ್ರುತ್ವಾ ಸಹ ದೇವೋತ್ಯಮರ್ಷಣಃ ಕ್ರೋಧ ಸಂರಕ್ತನಯನಸ್ತತೋ ವಾಕ್ಯಮುವಾಚಃ ಶೃಣು ಪಾಪವಚೋ ಮಹ್ಯಂ ಯದ್ವಾಚೋ ಹಿ ಪಿತಾ ತ್ವಯಾ ನಾಸ್ಮಾಕಂ ಭವಿತಾ ಭೇದಃ ಕದಾಚಿತ್ ಕುರುಭಿಃ ಸಹ ಧೃತರಾಷ್ಟ್ರಸ್ಯ ಸಂಬಂಧೋ ಯದಿ ನ ಸ್ಯಾತ್ ತ್ವಯಾ ಸಹ ತ್ವಂತು ಲೋಕ ವಿನಾಶಾಯ ಧೃತರಾಷ್ಟ್ರಕುಲಸ್ಯ ಚ ಉತ್ಪನ್ನೋ ವೈರಪುರುಷಃ ಸ್ವಕುಲಘ್ನಶ್ಚ ಪಾಪಕೃತ್ ಜನ್ಮ ಪ್ರಭೃತಿ ಚಾಸ್ಮಾಕಂ ಪಿತಾ ತೇ ಪಾಪಪೂರುಷಃ ಅಹಿತಾನಿ ನೃಶಂಸಾನಿ ನಿತ್ಯಶಃ ಕರ್ತುಮಿಚ್ಛಸಿ ತಸ್ಯ ವೈರಾನುಷಂಗಸ್ಯ ಗಂತಾಸ್ಮ್ಯಂತಂ ಸುದುರ್ಗಮಂ ಅಹಮಾದೌ ನಿಹತ್ಯ ತ್ವಾಂ ಶಕುನೇಃ ಸಂಪ್ರಪಶ್ಯತಃ ತತೋಸ್ಮಿ ಶಕುನಿಂ ಹಂತಾ ವಿಶತಾಂ ಸರ್ವಧನ್ವಿನಾ. ಭೀಮಸ್ಯ ವಚನಂ ಶ್ರುತ್ವಾ ಸಖದೇವಸ್ಯ ಚೋಭಯೋಃ ಉವಾಚ ಫಲ್ಗುನೋ ವಾಕ್ಯಂ ಭೀಮಸೇನಂ ಸ್ಮಯನ್ನಿವ ಭೀಮಸೇನ ನತೆ ಸಂತಿ ಯೇಷಾಂ ವೈರಂ ತ್ವಯಾ ಸಹ ಬಂದಾಗೃಹೇಷು ಸುಖಿನೋ ಮೃತ್ಯುಪಾಶವಶಂಗತಾಃ. ಅಯ್ಯೋ ಉಲೂಕಸ್ಯ ನತೆ ವಾಚ್ಯಃ ಪರುಷಂ ಪುರುಷೋತ್ತಮ ದೂತಾಃ ಕಿಂ ಅಪರಾಧ್ಯಂತೆ ಯಥೋಕ್ತಸ್ಯ ಅನುಭಾಷಿಣಃ ಆರ್ತಂ ವಾತಾತ್ಮಜಂ ದೃಷ್ಟ್ವಾ ಕ್ರೋಧೋ ಕ್ರೋಧೇನಾಭಿಹತಂ ಭೃಶಂ ಉತ್ಸ್ಮಯನ್ನಿವದಾಶಾರ್ಹಃ ಕೈತವಂ ಪ್ರತ್ಯಭಾಷತ ಪ್ರಯಾಹಿ ಶೀಘ್ರಂ ಕೈತವ್ಯಾ ಬ್ರೂಯಾಶ್ಚೈವ ಸುಯೋಧನಂ ಶ್ರುತಂ ವಾಕ್ಯಂ ಗೃಹೀತೋರ್ಥೋ ಮತಂ ಯತ್ತೆ ತಥಾಸ್ತು ತತ್ ಮಧ್ವಜಶ್ಚಾಪಿ ಭೂಯಸ್ತೆ ವಕ್ತವ್ಯಃ ಸ ಸುಯೋಧನಃ ಶ್ವೈದಾನೀಂ ಪ್ರಪಶ್ಯೇಥಾಃ ಪುರುಷೋ ಭವದುರ್ಮತೆ ಮನ್ಯಸೇ ಯಚ್ಚ ಮೂಢತ್ವಂ ನಯೋತ್ಸ್ಯತಿ ಜನಾರ್ದನಃ ಸಾರಥ್ಯೇನ ವೃತಃ ಪಾರ್ಥೈರಿತಿ ತ್ವನ್ನ ಬಿಭೇಷಿ ಚ ಜಘನ್ಯಕಾಲಮಪ್ಯೇತನ್ನ ಭವೇತ್ ಸರ್ವಪಾರ್ಥಿವಾನ್ ನಿರ್ದಹೇಯಮಹಂ ಕ್ರೋಧಾತ್ ತೃಣಾನೀವ ಹುತಾಶನಃ ಯುಧಿಷ್ಠಿರ ನಿಯೋಗಾಚ್ಚ ಫಲ್ಗುನಸ್ಯ ಮಹಾತ್ಮನಃ ಕರಿಷ್ಯೇ ಯುಧ್ಯಮಾನಸ್ಯ ಸಾರಥ್ಯಂ ವಿಜಿತಾತ್ಮನಃ ಯದ್ಯುತ್ಪತಸಿ ಲೋಕಾನ್ ಸ್ತ್ರೀನ್ ಯದ್ಯಾವಿಶಸಿ ಭೂತಲಂ ತತ್ರ ತರ್ತಾರ್ಜುನರಥಂ ಪ್ರಭಾತೆ ದ್ರಕ್ಷಸೆ ಗ್ರತಃ ಯಚ್ಚಾಪಿ ಭೀಮಸೇನಸ್ಯ ಮನ್ಯಸೆ ಮೋಘಗರ್ಜಿತಂ ದುಶ್ಯಾಸನಸ್ಯ ರುಧಿರಂ ಪೀತಮಿತ್ಯವಧಾರ್ಯತಾಂ ನತ್ವಾಂ ಸಮೀಕ್ಷತೆ ಪಾರ್ಥೋ ನಾಪಿ ರಾಜಾ ಯುಧಿಷ್ಠಿರಃ ನ ಭೀಮಸೇನೋ ಯಮಮೋ ಪ್ರತಿಕೂಲ ಪ್ರಭಾಷಿಣಂ ಏವಮುಕ್ತ್ವಾ ಮಹಾಬಾಹುಃ ಕೇಶವೋ ರಾಜಸತ್ತಮ ಪುನರೇವ ಮಹಾಪ್ರಾಜ್ಞಂ ಯುಧಿಷ್ಠಿರಮುದೈಕ್ಷತ ಸೃಂಜಯಾನಾಂಚ ಸರ್ವೇಷಾಂ ಕೃಷ್ಣಸ್ಯ ಚ ಯಶಸ್ವಿನಃ ದೃಪದಸ್ಯ ಸಪುತ್ರಸ್ಯ ವಿರಾಟಸ್ಯ ಚ ಸನ್ನಿಧೌ ಭೂಮಿಪಾನಾಂಚ ಸರ್ವೇಷಾಂ ಮಧ್ಯೆ ವಾಕ್ಯಂ ಜಗಾದಃ. ಉಲೂಕೋಪ್ಯರ್ಜುನಂ ಭೂಯೋ ಯಥೋಕ್ತಂ ವಾಕ್ಯಮಬ್ರವೀತ್ ಆಶೀ ವಿಷಮಿವ ಕ್ರುದ್ಧಂ ತುದನ್ ವಾಕ್ಯಶಲಾಕಯ. ತುಂಬಾ ವಿಚಿತ್ರವಾದ, ಅಷ್ಟೇ ಒಬ್ಬೊಬ್ಬರ ನಡುವೆ ಏನೇನು ಮಾತಾಯಿತು ಅನ್ನೋದನ್ನ ವೇದವ್ಯಾಸ ದೇವರು ಅತ್ಯಂತ ವಿಸ್ತಾರವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಅದು ಅವರ ಮನಸ್ಸು ಹೇಗಿತ್ತು, ಕಣ್ಣು ಹೇಗಿತ್ತು ಅಂದ್ರೆ ವೇದವ್ಯಾಸರ ಸಾರ್ವಜ್ಞ, ಅವರು ದೊಡ್ಡ ಸರ್ವಜ್ಞರು, ಕೂತಲ್ಲೇ ಭವಿಷ್ಯದಲ್ಲಿ ಫ್ಯೂಚರ್ನಲ್ಲಿ ಆಗುವ ಎಲ್ಲ ತಿಳ್ಕೊಳ್ಳುವ ಮಹಾನುಭಾವರವರು. ತ್ರಿಕಾಲದಲ್ಲಿಯೂ ನಡೆಯುವ ಎಲ್ಲ ವಿಷಯ ಕರತಲಾಮಲಕ ಅಂತ ಸುಮಾರು 700 ವರ್ಷ, 600 ಚಿಲ್ಲರೆ 700 ವರ್ಷ ಆದ್ಮೇಲೆ ಆಗುವಂತಹ ಘಟನೆಗಳನ್ನೆಲ್ಲ ಬರೆದಿಟ್ಟು ಬಿಟ್ರು ನೋಡಿ ಆಗ್ಲೇ ಮಹಾಭಾರತದಲ್ಲಿ. ಅವನ ಕಣ್ಣೇನಾಗತ್ತೆ, ಅವನ ಮೂಗೇನಾಗತ್ತೆ, ಯಾವ ಕೈ ಅಲ್ಲಾಡ್ತು ಮೊದಲು ಎಲ್ಲ ಬರೆದು. ಆ ಉಲೂಕ ಮೊದಲೇ ಅರ್ಜುನನ್ ಕೋಪ, ಹಾವಿನಂತೆ ಕೋಪ ಇದೆ ಅವನಿಗೆ. ಮತ್ತೆ ತಿವಿತಾನೆ, ವಾಕ್ಯ ಶಲಾಕಯ, ಮಾತೆನ್ನುವ ಬಡಿಗೆಯಿಂದ ತಿವಿತ, ಕೋಲಿಂದ ಸಲಾಕ ಕಬ್ಬಿಣದ ಕೋಲಿನಿಂದ ತಿವಿತಾನೆ. ಅದು ಮಾತೆನ್ನುವ ಸಲಾಕೆ ತಿವಿದ. ಅರ್ಜುನಂಗೆ ಹೇಳ್ದ, ಮೊದಲೇ ಸಿಟ್ಟು ಪಾಂಡವರಿಗೆ. ಇನ್ನು ಉಲೂಕ ಆಡಿದ ಮಾತು ಕೇಳಿ ಇನ್ನೂ ಸಿಕ್ಕಾಬಟ್ಟೆ ರೋಷಾವಿಷ್ಟರಾಗ್ಬಿಟ್ರು. ಅವರು ಕೂತ ಚೇರ್ಗಳಿಂದ ಎದ್ದು ಬಿಟ್ರಂತೆ, ಕೈಗಳನ್ನೆಲ್ಲ ಓ ಅಂತ ಅಲ್ಲಾಡಿಸ್ಬಿಟ್ರು. ಪರಸ್ಪರವಾಗಿ ಮುಖ ನೋಡ್ಕೊಳ್ತಾರೆ. ತಲೆ ಕೆಳಗೆ ಮಾಡ್ಕೊಂಡಿದ್ದಾನೆ ಭೀಮ. ಕೇಳ್ತಾ ಇರುವಾಗ ಬುಸುಗುಡ್ತಾ ಇದ್ದಾನೆ ಹಾವಿನಂತೆ. ಕಣ್ಣಂಚೆಲ್ಲ ಕೆಂಪಾಗ್ಬಿಟ್ಟಿದೆ. ನೋಡ್ದ ಉಲೂಕನ್ನ.
ಕಟ 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 ಅಂತ ಕಡ್ದ ಹಲ್ಲನ್ನ ಭೀಮ. ಸುತ್ತಲಿನ ತುಟಿಯ ಸುತ್ತಲನ್ನ ನಾಲಿಗೆಯನ್ನು ಸವರ್ಕೊಂಡ. ಸಿಟ್ಟು ಬಂತು, ಎದ್ದ ಮೇಲೆ. ಬೆಂಕಿ ಬೆಂಕಿ ಉರಿಯುವ ಅಗ್ನಿ ಅಂತ ಎದ್ದ. ಇಷ್ಟಗಲ ಮಾಡಿಬಿಟ್ಟ. ಕಣ್ಣನ್ನ ಹಲ್ಲನ್ನ ಕಟಕಟ ಅಂತ ಕಡ್ದ. ಕೈಯಿಂದ ಕೈಯನ್ನ ಮಸಿತಾ ಇದ್ದಾನೆ. ಶಬ್ದ ಬರ್ತಾ ಇದೆ. ಉಲೂಕನಿಗೆ ಹೇಳ್ತಾನೆ, ಏನಯ್ಯ ಹೇ ಮೂರ್ಖ, ನಮಗೆ ಉರುಸು ಅಂತ ಹೇಳಿ ಕಳಿಸಿದ್ದ ದುರ್ಯೋಧನ ನಿನಗೆ, ಅದನ್ನೇ ಮಾಡ್ತಾ ಇದ್ಯಾ? ಆ ನನ್ನ ಮಾತನ್ನು ನೀನು ಆ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ 4 ಜನ ಇರುವ ಆ ಎಲ್ಲ ಕ್ಷತ್ರಿಯರ ಸಭೆಯಲ್ಲಿ ಬಡ್ಕೋಬೇಕಲ್ಲಿ ಹೋಗಿ ನೀನು ಹೇಳ್ಬೇಕು. ನೀನು ಕೇಳ ನನ್ನ ಮಾತು. ಯಾಕೆ ಸುಮ್ನೆ ಇದ್ರಿ? ಗದೆ ಏನ್ ಮಾಡ್ತು, ಗಾಂಡೀವ ಏನ್ ಮಾಡ್ತು ಅಂತೆಲ್ಲ ಬಡ್ಕೊಂಡ್ಯಲ್ಲ ಬಾಯಿ. ಯಾಕೆ ಸುಮ್ನೆ ಇದ್ವಿ? ಅಣ್ಣನ ಮಾತನ್ನ ಮೀರಬಾರ್ದು ಅಂತ ಸುಮ್ನೆ, ಅಷ್ಟೇ ಅಷ್ಟೇ. ಅಣ್ಣನ ಮಾತಿನ ಮೀರೋದಿಲ್ಲ ಇವರು ಅಂತ ನೀನು ನಮಗ್ ಗೌರವ ಕೊಡ್ತಾ ಇಲ್ಲ. ಅರ್ಜುನನ್ನ ಕಳಿಸಿದ್ವಿ, ಕೃಷ್ಣದೇವರನ್ನ ಕಳಿಸಿದ್ವಿ, ಋಷಿಕೇಶನನ್ನ. ನೀವು ಚೆನ್ನಾಗಿರ್ರಿ, ಒಳ್ಳೇದಾಗ್ಲಿ, ಗಲಾಟೆ ಬೇಡ, ಯುದ್ಧ ಬೇಡ, ಹಂಚ್ಕೊಂಡ್ ಬದುಕೋಣ ಅಂತ ಸಂಧಾನಕ್ಕ ಕೃಷ್ಣನ್ ಕಳಿಸಿದ್ವಿ. ಇಲ್ಲ, ನಿನಗೆ ದೇವರ ಪ್ರೇರಣೆ ಆಗ್ಬಿಟ್ಟಿದೆ. ಯಮನ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಿ ನೀನು. ಬಾ, ಯುದ್ಧಕ್ ಬಾ, ನಾಳೆನೆ ಬಾ, ನಿನ್ನ ಆಸೆ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ. ನಿನ್ನ 101 ಜನ ಅಣ್ಣ ತಮ್ಮಂದ್ರೆ ನಾನೇ ಕೊಂದು ಹಾಕ್ತೀನಿ ಅಂತ ಪ್ರತಿಜ್ಞೆ ಮಾಡಾಗಿದೆ. ಡೌಟೇ ಇಲ್ಲ, ಹಾಗೆ ಆಗುತ್ತೆ. ಸಮುದ್ರ ಅದರ ದಡವನ್ನ ಮೀರಿ ಹರಿದು ಬಿಡಬಹುದು ಬೇಕಾದ್ರೆ. ಪರ್ವತಗಳು ಸೀಳಿ ಬಿದ್ದು ಹೋಗ್ಬೋದು. ನನ್ನ ಮಾತು ಯಾವತ್ತೂ ಸುಳ್ಳಾಗಲ್ಲ. ನಿನ್ ಸಹಾಯಕ್ಕೆ ಯಮನೇ ಬರ್ಲಿ, ಕುಬೇರನೇ ಬರ್ಲಿ, ಸಾಕ್ಷಾತ್ ರುದ್ರನೇ ಬರ್ಲಿ. ಗಮನಿಸಿದೆ ನೋಡಿ, ಅವನಿಲ್ಲಿ ಭಗದತ್ತ ಅಲ್ಲಿದ್ದಾನೆ, ಕುಬೇರ. ಎಂಥ ಮಾತು ನೋಡಿ. ಸಾಕ್ಷಾತ್ ರುದ್ರ ಅಶ್ವತ್ಥಾಮ ಇದ್ದಾನೆ. ಯಾರೇ ಬರ್ಲಿ, ಪಾಂಡವರು ಅವ್ರು ಏನ್ ಪ್ರತಿಜ್ಞೆ ಮಾಡ್ತಾರೆ ಆ ಕೆಲಸ ಮಾಡೋರೆ. ನನಗಿಷ್ಟ ಬಂದ ಹಾಗೆ ರಕ್ತ ಕುಡಿತೀನಿ. ದುಶ್ಯಾಸನಂದು ಯಾರು ಬರ್ಲಿ, ಭೀಷ್ಮರೇ ಬರ್ಲಿ, ಎಂಥಂಥ ಕ್ಷತ್ರಿಯರೇ ಬರ್ಲಿ, ಎಲ್ಲ ಸೋದೆ ನನ್ನ ಕೆಲಸ. ಅವತ್ತು ನಾನೇನು ಮಾತಾಡದೆ ಸಭೆಯಲ್ಲಿ, ನನ್ನ ಮೇಲೆ ಪ್ರಮಾಣ, ಆತ್ಮಾನ ಮಾನಭೆ ಅಂತಾನೆ ಭೀಮ, ನನ್ನ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ, ಅದಾಗೋದು ಸತ್ಯ ಅಷ್ಟೇ. ಎಲ್ಲ ಪಾಂಡವರಿಗೆ ಸಿಟ್ಟು ಬಂದಿದೆ ನೋಡಿ. ಭೀಮನ ಮಾತು ಕೇಳಿ ಸಹದೇವನಿಗೂ ಸಿಟ್ಟು ಜಾಸ್ತಿ ಆಯ್ತು. ಅವನಂತಾನೆ, ಪಾಪಿಷ್ಠ, ಪಾಪ ಎಲ್ಲ ಇವನಿಗೆ ಬೈತಾ ಕೂತಿದ್ದಾರೆ, ಪಾಪಿಷ್ಠ ಪಾಪಿಷ್ಠ ಮೂರ್ಖ ಅಂತ. ನಿಮ್ ಸ್ವಾಮಿ ದುರ್ಯೋಧನಿಗೆ ಏನ್ ಹೇಳಬೇಕು ಅಂತ ಮಾತು ಹೇಳ್ತೀನಿ ಕೇಳ. ನಾನು ಧೃತರಾಷ್ಟ್ರನ ಸಂಬಂಧ ನಮಗಿಲ್ವೇ ಇಲ್ಲ ಅಂದಿದ್ರೆ, ಧೃತರಾಷ್ಟ್ರ ನಮಗ್ ದೊಡ್ಡಪ್ಪನೇ ಅಲ್ಲ ಅಂತ ಆಗಿದ್ದಿದ್ರೆ ನಮಗೂ ಕೌರವ್ರಿಗೆ ಗಲಾಟೆನೇ ಆಗ್ತಿರ್ಲಿಲ್ಲ. ನೀನು ಧೃತರಾಷ್ಟ್ರನಿಗೆ ಸಂಬಂಧ ಪಡ್ಲಿಲ್ಲ ಅಂದಿದ್ರೆ, ದುರ್ಯೋಧನ ಒಬ್ಬ ಧೃತರಾಷ್ಟ್ರನ ಮಗ ಅಲ್ಲ ಅಂತಿದ್ರೆ ನಮಗ್ ಗಲಾಟೆನೇ ಆಗ್ತಿರ್ಲಿಲ್ಲ, ದುಷ್ಟರೇ ಇರ್ತಾ ಇರ್ಲಿಲ್ಲ. ದುರ್ಯೋಧನ ಹುಟ್ಟಿದ್ ಯಾಕೆ ಅಂದ್ರೆ ಧೃತರಾಷ್ಟ್ರನ ಮನೆಯನ್ನ ಹಾಳು ಮಾಡ್ಲಿಕ್ಕೆ. ಹುಟ್ಟದಾಗಿಂದ ನಿಮ್ಮಪ್ಪ ನಮಗೇನು ಮಾಡ್ದ? ಇವತ್ತು ಅದರ ತೀರಕ್ಕೆ ನಾವು ಬರ್ತೇವೆ. ನೀನ್ ನೋಡ್ತಾ ನೋಡ್ತಾ ಶಕುನಿನ್ ಮುಗಿಸ್ತೀನಿ ನಾನು, ಆಮೇಲೆ ನೀನ್ ಸಾಯ್ತೀಯ. ಖಂಡಿತ ಇದು ನಾವು ಸುಳ್ಳು ಹೇಳಲ್ಲ. ಪಾಪ ಇವನು ಹೇಳ್ದ ಸಹದೇವ, ಅದನ್ನ ನೋಡ ಅರ್ಜುನ ಅಂತಾನೆ, ಅಣ್ಣ ನೀನು ಯಾರನ್ನ ದ್ವೇಷ ಮಾಡ್ತಿ, ಇವನು ನನ್ನ ಶತ್ರು ಅಂತ ಜೀವನದಲ್ಲಿ ಒಂದು ಸಲ ಭೀಮ ಅಂದ್ಕೊಂಡು ಬಿಟ್ರೆ ನನಗಿವನು ಆಗೋದಿಲ್ಲ. ಇವನ ವ್ಯಾಪಾರ ನನಗಿಷ್ಟ ಇಲ್ಲ, ಇವನ ವ್ಯವಹಾರಗಳು, ಇವನ ಆಚಾರ ವಿಚಾರ ನನಗೊಪ್ಪಲ್ಲ ಅಂತ ಒಬ್ಬರನ್ನ ನೋಡಿ ಭೀಮ ಅಂದುಕೊಂಡ್ರೆ ಅದು ಲೈಫ್ ಲಾಂಗ್. ಅದು ಅವನು ಬದುಕೋದೇ ಇಲ್ಲ ಭೂಮಿನಲ್ಲಿ.
ಇನ್ನು ವೈಯಕ್ತಿಕವಾಗಿ ಭೀಮನಿಂದ ನಾನು ಕಲಿತ ಪಾಠ ಅದೊಂದು. ಒಬ್ಬರನ್ನ ನೋಡಿ ಅವರ ವ್ಯವಹಾರಗಳು, ಅವರ ಆಚಾರಗಳು ವೈಯಕ್ತಿಕವಾಗಿ ನನಗೆ ಅದು ಇಷ್ಟ ಆಗಲಿಲ್ಲ ಅಂತಂದ್ರೆ ಲೈಫ್ ಲಾಂಗ್ ನಾನು ಅವ್ರ ಮುಖ ನೋಡಲ್ಲ, ಅವ್ರ ಮನೆಗೆ ಹೋಗಲ್ಲ, ನೀರು ಕುಡಿಯಲ್ಲ, ಊಟ ಮಾಡಲ್ಲ, ಅವ್ರ ಬಗ್ಗೆ ಆಲೋಚನೆಯನ್ನು ಮಾಡಲ್ಲ. ಅದೊಂದು ಭಗವಂತ, ಅದು ದೋಷವೋ ಗುಣವೋ ನನಗೆ ಗೊತ್ತಿಲ್ಲ. ಈ ಭೀಮನ ಮಾತುಗಳು ಮಹಾಭಾರತಾದಿ ಗ್ರಂಥಗಳಲ್ಲಿ, ವಾಮನ ಪುರಾಣದಲ್ಲಿ ಇದೇ ತರ ಬರುತ್ತೆ. ಆ ಮಾತನ್ನು ನೋಡಿ ಲೈಫಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿಕೊಂಡ ಒಂದು ತತ್ವ ಅದು. ಅದು ದೋಷನೋ ಗುಣ ನನಗೆ ಗೊತ್ತಿಲ್ಲ ಒಟ್ನಲ್ಲದು. ಅರ್ಜುನ ಹೇಳ್ತಾನೆ ಹಾಗೆ, ಇವನೇನ್ ಮಾಡಿದನಣ್ಣ ದೂತ, ಪಾಪ ದೂತರ ಬಗ್ಗೆ ನಾವು ಬೈಬಾರದು. ಅವಂದೇನ್ ತಪ್ಪಿದೆ? ದೂತರ ಕೆಲಸ ಏನು? ಅವ್ರ ಸ್ವಾಮಿ ಏನ್ ಹೇಳ್ತಾನೆ ಅದನ್ನ ಮಾತಾಡೋದು ದೂತರ ಕೆಲಸ. ಸುಮ್ಮನೆ ನೀನ್ ಮಾತಾಡ್ಬೇಡ. ಭೀಮ ಯಾರನ್ನ ಟಾರ್ಗೆಟ್ ಮಾಡಿದ್ರೆ ಬದುಕೋದುಂಟೆ ಜಗತ್ನಲ್ಲಿ ಏನಾದ್ರು? ಇಷ್ಟೆಲ್ಲ ಆಗುವಾಗ ಏನಾಗ್ತಿದೆ, ಭೀಮಸೇನರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ದುಃಖಿತನಾಗ್ಬಿಟ್ಟಿದ್ದಾರೆ ಅನ್ನೋದನ್ನ ನೋಡಿದ ಕೃಷ್ಣ. ಭೀಮಸೇನ ದೇವ್ರಿಗೆ ಏನ್ರಿ ದುಃಖ? ಇಲ್ಲಿ ಬಹಳ ಮೆಚೂರಾಗಿ ಅರ್ಜುನ ಬಿಹೇವ್ ಮಾಡಿದ ಹಾಗೆ, ಭೀಮಸೇನ ಸಿಟ್ಟು ಮಾಡ್ಕೊಂಡು ಕಿರ್ಚಾಡದ ಹಾಗೆ. ಅಂದ್ರೆ ಭೀಮಸೇನ ಕಡಿಮೆ, ಮೆಚೂರಿಟಿ ಇಲ್ಲ, ಇಮ್ಮೆಚೂರ್ ಆಗಿ ಬಿಹೇವ್ ಮಾಡತಕ್ಕಂಥವನು ಭೀಮ ಅನ್ನೋದನ್ನ ಬೇಕು ಅಂತ ತೋರಿಸ್ಬೇಕಾಗಿದೆ ವೇದವ್ಯಾಸ ದೇವರಿಗೆ. ಇಲ್ಲಿ ಒಂದೇ ಕಡೆ ಅಲ್ಲ, 3-4 ಕಡೆ ಬರುತ್ತೆ. ಭೀಮನ ಅಸಹಾಯಕತನ, ಭೀಮನ ಇಮ್ಮೆಚೂರಿಟಿ ತೋರಿಸ್ಬೇಕದನ್ನ. ಯಾಕೆ? ದುಷ್ಟರಿಗೆ ವಾಯುವತಾರಿಯಾದ ಭೀಮನೇ ಇಂಥವನ ಮೆಚೂರ ಬಿಹೇವಿಯರ್ ಮಾಡಲ್ವಾ ಅಂತ ವಾಯುದೇವರ ಗುಣಗಳ ಬಗ್ಗೆ ಅಪಕರ್ಷ ಜ್ಞಾನ ಬರಬೇಕು, ಅಂಧಂತಮಸ್ಸಾಧನೆ ಆಗಬೇಕು ಒಂದು. ಅಥವಾ ಇನ್ನೊಂದೇನು ಅಂದ್ರೆ ಪುರುಷ ವ್ಯತ್ಯಾಸವನ್ನು ಮಾಡಿರ್ಬೇಕು. ಬೇರೆ ಇನ್ಯಾರೋ ಆಡಿದ ಮಾತನ್ನ, ಈ ರೀತಿ ಬೇರೆ ಇನ್ಯಾರೋ ಹೇಳಿದ್ದನ್ನ ಭೀಮ ಹೇಳ್ದ ಅಂತ ಭೀಮನ ಪ್ರತಿಜ್ಞೆಯ ಮಾತುಗಳನ್ನ ಆಡಿಸ್ಬೇಕು ಒಂದು. ಒಂದ ಪುರುಷ ವ್ಯತ್ಯಾಸ, ಇನ್ನೊಂದು ಅಸುರಮೋಹಾರ್ಥವಾಗಿ ವೇದವ್ಯಾಸ ದೇವರು ಭೀಮಸೇನಲ್ಲಿ ದೋಷಗಳಂದ್ರೆ ಆರ್ತಿ, ಸಿಕ್ಕಾಪಟ್ಟೆ ಕೋಪ, ಅದನ್ನೆಲ್ಲ ಹೇಳುವ ಮಾತನ್ನು ಹಾಕಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಸೈದ್ಧಾಂತಿಕವಾದ ಕ್ರಮ ಮಹಾಭಾರತ. ಅಲ್ಲ ಆಸ್ ಇಟ್ ಈಸ್ ಆಗಿ ನಾವು ಇದನ್ನ ತಗೊಂಡ್ಬಿಟ್ರೆ ಅರ್ಜುನಂಗಿಂತ ಭೀಮ ತುಂಬಾ ಕಡಿಮೆ ಅಂತ ಭಾವನೆ ಬರುತ್ತೆ. ಹಾಗೆ ಬರಬಾರ್ದು. ಕೃಷ್ಣದೇವರಂತಾರೆ, ನಿನ್ ಕೆಲಸ ಮುಗಿಸ್, ನೀನ್ ಹೋಗ್ ಬೇಗ, ನಿನ್ನ ಮಾತು ನನಗೆ ಅರ್ಥ ಆಯ್ತು, ನಿನಗೆ ದುರ್ಯೋಧನ ಏನ್ ಹೇಳ್ಕಳಿಸಿದ್ದಾನೆ ಆ ಮಾತು ಪೂರ್ತಿ ಅರ್ಥ ಆಯ್ತು, ನನ್ನ ಮಾತು ನೀನು ಹೇಳ್ಬೇಕು ಅವನಿಗೆ. ನಾಳೆ ಏನಾಗತ್ತೆ ಅಂತ ನೋಡು, ನೀನು ಗಂಡಸಾಗು, ಅದ್ ಕೃಷ್ಣ ಹೇಳ್ದ ಅಂತ ಹೇಳು ದುರ್ಯೋಧನನಿಗೆ, ನೀನು ಗಂಡಸಾಗು ಮೊದಲು ಅಂತ. ಕೃಷ್ಣ ಯುದ್ಧ ಮಾಡಲ್ಲ, ಅರ್ಜುನನ ರಥಕ್ಕೆ ಸಾರಥಿಯಾಗಿ ಅಪಾಯಿಂಟ್ ಆಗಿದ್ದಾನೆ ಕೃಷ್ಣ ಅಂತ ನಿಂಗೆ ಗೊತ್ತಾಗಿ ನಿಂಗೆ ಹೆದರಿಕೆ ಇಲ್ಲದೆ ಇರಬಹುದು, ಚಾನ್ಸೇ ಇಲ್ಲ. ನಾನು ಯುದ್ಧ ಮಾಡೋದೇ ಬೇಕಾಗಿಲ್ಲ, ನನ್ನ ಸಿಟ್ಟು ಎಲ್ಲ ರಾಜರನ್ನ ಸುಟ್ಟಾಕ್ಬಿಡುತ್ತೆ, ಹುಲ್ಲು ಕಡ್ಡಿಯನ್ನ ಬೆಂಕಿ ಸುಡುವಂತೆ ನನ್ನ ಕೋಪವೇ ಸಾಕು, ನಾ ಯುದ್ಧ ಮಾಡೋದು ಬೇಡ. ಯುದ್ಧವೇ 18 ದಿನ ಬೇಡವೇ ಬೇಡ, ಸಂಕಲ್ಪ ಮಾತ್ರ, ಸಂಕಲ್ಪ ಮಾತ್ರ ಸಕಲೋಪಿ. ಸಂಕಲ್ಪ ಮಾತ್ರ, ಕೃಷ್ಣ ಸಂಕಲ್ಪ ಮಾಡ್ಕೊಂಡ್ರೆ ಸಾಕು, ಸತ್ತೋಗ್ಲಿ ಎಲ್ಲ ಅಂತ ಒಂದು ಕ್ಷಣಕ್ಕೆ ಮುಗಿದೋಗುತ್ತಲ್ಲ. ಆದ್ರೂ ಗೊತ್ತಾಗ್ಬೇಕು ಅವರವರ ಯೋಗ್ಯತೆ. ಧರ್ಮಜನ ಆದೇಶ ಇದೆ, ಸಾರಥ್ಯ ಮಾಡುವಂತ ನಾನು ಮಾಡ್ತೇನೆ. ಏ ದುರ್ಯೋಧನ, ಯುದ್ಧ ಭೂಮಿಯಿಂದ ನೀನು ಹಾರ್ಕೊಂಡು ಹೋಗಿ ಭೂಹು ಭುವಃ ಸ್ವಹ, ಸ್ವರ್ಲೋಕದಿಂದಲೂ ಜನೋಲೋಕ ತಪೋಲೋಕಗಳ ತನಕ ಹೋಗು, ಅಥವಾ ಭೂಮಿಯ ಒಳಗೆ ಪ್ರವೇಶ ಮಾಡಿ ಪಾತಾಳ ಲೋಕದ ತನಕ ಹೋಗು. ನೀನು ಕಣ್ಣು ಬಿಟ್ರೆ, ಬೆಳಗಾಗೆದ್ರೆ ಅರ್ಜುನನ ರಥ ನಿನ್ನ ಎದುರಿಗಿರುತ್ತೆ. ಇದು ಭಗವತ್ ಸಂಕಲ್ಪ, ಕೃಷ್ಣ ಹೇಳಿದ ಮಾತು. ಎಲ್ಲೇ ಹೋಗಯ್ಯ ನೀನು, ಎಲ್ಲಿಗೆ ಬೇಕಾದ್ರೂ ಹೋಗು, ಹಾರ್ಕೊಂಡು ಹೋಗು, ಕುಣ್ಕೊಂಡು ಹೋಗು, ಕಿರಿಚ್ಕೊಂಡು ಹೋಗು, ಬಿದ್ದು ಹೋಗು, ಆ ಕ್ಷಣ ಬೆಳಗ್ಗ ಎದ್ರೆ ನಿನ್ನೆದುರಿಗೆ ರಥ ನಾನು ನಿಲ್ಸಿರ್ತೀನಿ. ಏನು ಮಾತು ನೋಡ್ರಿ. ಏನ ಭೀಮನ ಗದೆ ವೇಸ್ಟು ಒಂದೇ ಅಲ್ವಾ? ದುಶ್ಯಾಸನನ ರಕ್ತನ ಭೀಮ ಆಗ್ಲೇ ಕುಡಿದು ಬಿಟ್ಟಿದ್ದಾನೆ ಅಂತ ನೀನ್ ತಿಳ್ಕೊ.
ಆಗೋಗಿದೆ ಆಗ್ಲೇ. ಪೀತಮಿತ್ಯವಧಾರ್ಯತ, ಆ ರಕ್ತ ಕುಡಿದಿದ್ದಾನೆ, ಆಗೋಗಿದೆ ಕೆಲಸ. ಅರ್ಜುನ, ಧರ್ಮಜ, ಭೀಮ, ನಕುಲ, ಸಹದೇವ, ನಿನ್ನನ್ ಯಾರು ಪರಿಗಣನೆ ಮಾಡಲ್ಲ, ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ. ಇನ್ಯಾರು ಯಾಕೆ ತುಂಬ ತಲೆ ಕೆಡಿಸ್ಕೊಂತೀಯ? ಇಷ್ಟೆಲ್ಲ ಮಾತಾಡಿ ಕೃಷ್ಣ ಧರ್ಮರಾಜನನ್ನು ನೋಡಿದ. ಸುಮ್ನಾದ ಕೃಷ್ಣ. ಸುಮ್ಮನಾದ್ಮೇಲೆ ಉಲೂಕ ಸುಮ್ನಿರ್ಬೇಕಲ್ಲ, ಇನ್ನೂ ಕೆಲವು ಮಾತುಗಳನ್ನು ಆಡ್ತಾ ಇದ್ದಾನೆ. ಇನ್ನೂ ಕೆಲವು ಮಾತುಗಳನ್ನು ಹೆಂಗೆ ತುದನ್ ವಾಕ್ಯಶಲಾಕಯ ಅಂತ ಚುಚ್ಚು ಬಿಸಾಕ್ತಾ ಇದ್ದಾನಂತೆ ಕೃಷ್ಣ. ಇವರೆಲ್ಲ ಕೃಷ್ಣ, ಸಹದೇವ, ಅರ್ಜುನ, ಭೀಮ ಇವರೆಲ್ಲ ಮಾತಾಡಿ ನಿಲ್ಲಿಸಿದ ಮೇಲೂ, ಅಂದ್ರೆ ಅವ್ನ ದೂತನ ಕೆಲಸ ರೆಕಾರ್ಡ್ ಅದು, ಅವನ್ ಹೇಳ್ಕೊಟ್ಟ ಮಾತನ್ನ ಪೂರ್ತಿ ಒದರಿ ಬಿಡ್ಬೇಕಿಲ್ಲಿ, ಅದಾಗೋ ತನಕ ಅವನು ಸುಮ್ಮನಾಗಲ್ಲ. ಹೇಳ್ತಾರೆ, ಉಲೂಕಸ್ಯತು ತದ್ವಾಕ್ಯಂ ಪಾಪಂ ದಾರುಣಮೀರಿತಂ ಶ್ರುತ್ವಾ ವಿಚಕ್ಷುಭೇ ಪಾರ್ಥೋ ಲಲಾಟಂ ಚಾಪ್ಯಮಾರ್ಜಯತ್ ತದವಸ್ಥಂ ತದಾ ದೃಷ್ಟ್ವಾ ಪಾರ್ಥಂ ಸಾ ಸಮಿತಿರ್ನೃಪ ನಾಮೃಷ್ಯಂತ ಮಹಾರಾಜ ಪಾಂಡವಾನಾಂ ಮಹಾರಥಾಃ ಅಧಿಕ್ಷೇಪೇಣ ಕೃಷ್ಣಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಶ್ರುತ್ವಾ ತೇ ಪುರುಷವ್ಯಾಘ್ರ ಕ್ರೋಧಾಜ್ಜಜ್ವಲುರಚ್ಯುತಾಃ ದೃಷ್ಟದ್ಯುಮ್ನಃ ಶಿಖಂಡೀ ಚ ಸಾತ್ಯಕಿಶ್ಚ ಮಹಾರಥಃ ಕೇಕಯಾ ಭ್ರಾತರಃ ಪಂಚ ರಾಕ್ಷಸಶ್ಚ ಘಟೋತ್ಕಚಃ ದ್ರೌಪದೇಯಾಭಿಮನ್ಯುಶ್ಚ ದೃಷ್ಟಕೇತುಶ್ಚ ಪಾರ್ಥಿವಃ ಭೀಮಸೇನಶ್ಚ ವಿಕ್ರಾಂತೋ ಯಮಜೌ ಚ ಮಹಾರಥೋ ಉತ್ಪೇತುಃ ಧರ್ತರಾಷ್ಟ್ರಸ್ಯ ಶ್ರುತ್ವಾ ಪಾಪಸ್ಯ ಭಾಷಿತಂ ಕುತ್ಸಾನಾಂ ವಾಸುದೇವಸ್ಯ ಮಮ ಚೈವ ವಿಶೇಷತಃ ಶ್ರುತ್ವಾ ಭವಂತಃ ಸಂರಬ್ಧಾ ಅಸ್ಮಾಕಂ ಹಿತಕಾಮ್ಯಯ ಪ್ರಭಾವಾದ್ ವಾಸುದೇವಸ್ಯ ಭವತಾಂಚ ಪ್ರಯತ್ನತಃ ಸಮಸ್ತಂ ಪಾರ್ಥಿವಂ ಕ್ಷತ್ರಂ ಸರ್ವನ್ನ ಗಣಯಾಮ್ಯಹಂ ಭವದ್ಭಿಃ ಸಮನುಜ್ಞಾತೋ ವಾಕ್ಯಮಸ್ಯ ಯದುತ್ತರಂ ಉಲೂಕೆ ಪ್ರಾಪಯಿಷ್ಯಾಮಿ ಯದ್ವಕ್ಷ್ಯಾಮಿ ಸುಯೋಧನಂ ಶ್ವಭೂತೆ ಕಥಿತಸ್ಯಾಸ್ಯ ಪ್ರತಿವಾಕ್ಯಂ ಚ ಮುಮುಖೇ ಗಾಂಡೀವೇನಾಭಿದಾಸ್ಯಾಮಿ ಕ್ಲೀಬಾಹಿ ವಚನೋತ್ತರಾಃ ತತಸ್ತೆ ಪಾರ್ಥಿವಾಃ ಸರ್ವೇ ಪ್ರಶಶಂಸುರ್ಧನಂಜಯಂ ತೇನ ವಾಕ್ಯೋಪಚಾರೇಣ ವಿಸ್ಮಿತಾ ರಾಜಸತ್ತಮಾಃ ಅನುನೀಯ ಚತಾನ್ ಸರ್ವಾನ್ ಯಥಾ ಯೋಗ್ಯಂ ಯಥಾ ವಯಃ ಧರ್ಮರಾಜಂ ತದಾ ವಾಕ್ಯಂ ತತ್ಪ್ರಾಪ್ತಂ ಪ್ರತ್ಯಭಾಷತ ಆತ್ಮಾನಂ ಅವಮನ್ವಾನೋ ನಾಹಿ ಸ್ಯಾತ್ ಪಾರ್ಥಿವೋತ್ತಮಃ ತತ್ರೋತ್ತರಂ ಪ್ರವಕ್ಷ್ಯಾಮಿ ತವ ಶುಶ್ರೂಷಣೆ ರತಃ ದುರ್ಯೋಧನಸ್ಯ ತದ್ವಾಕ್ಯಂ ನಿಶಮ್ಯ ಭರತಋಷಭಃ ಅತಿಲೋಹಿತನೇತ್ರಾಭ್ಯಾಂ ಆಶೀವಿಷೈವ ಶ್ವಸನ್ ಸ್ಮಯಮಾನ ಇವ ಕ್ರೋಧಾತ್ ಸೃಕ್ಕಿಣೀ ಪರಿಲೇಲಿಹನ್ ಜನಾರ್ದನಂ ಅಭಿಪ್ರೇಕ್ಷ ಗುಡಾಕೇಶೋ ಮಹಾಯಶಃ ಅಭ್ಯಭಾಷತ ಕೈತವ್ಯಂ ಪ್ರಗೃಹ್ಯ ವಿಪುಲೌ ಭುಜೌ ಉಲೂಕಂ ಭರತಶ್ರೇಷ್ಠ ಸಾಮಪೂರ್ವಮಥೋರ್ಜಿತಂ ಉಲೂಕ ಗಚ್ಚ ಕೈತವ್ಯ ಬ್ರೂಹಿತಾತ ಸುಯೋಧನಂ ಕೃತಘ್ನಂ ವೈರಪುರುಷಂ ದುರ್ಮತಿಂ ಕುಲಪಾಂಸನಂ ಪಾಂಡವೇಷು ಯಥಾ ಪಾಪ ನಿತ್ಯಂ ಜಿಹ್ಮಂ ಪ್ರವರ್ತಸೆ ಸ್ವವೀರ್ಯಂ ಸಮ್ಯಗಾಶ್ರಿತ್ಯ ಯಃ ಸಮಾಹ್ವಯತೆ ಪರಾನ್ ಅಭೀತಃ ಪೂರಯನ್ ವಾಕ್ಯಂ ಏಷ ವೈ ಕ್ಷತ್ರಿಯಃ ಮಾನ್ ಪರವೀರ್ಯಂ ಸಮಾಶ್ರಿತ್ಯ ಯಃ ಸಮಾಹ್ವಯತೆ ಪರಾನ್ ಕ್ಷತ್ರ ಬಂಧುರಶಕ್ಯತ್ವಾತ್ ಲೋಕೆ ಸ ಪುರುಷಾಧಮಃ ಸ್ವಪಾಪಃ ಕ್ಷತ್ರಿಯೋ ಭೂತ್ವಾ ಅಸ್ಮಾನಾಹೂಯ ಸಂಯುಗೆ ಮಾನ್ಯಮಾನ್ಯಾನ್ ಪುರಸ್ಕೃತ್ಯ ಯುದ್ಧಂ ಮಾಗಾಃ ಕುಲಾಧಮ ಆತ್ಮವೀರ್ಯಂ ಸಮಾಶ್ರಿತ್ಯ ಭೃತ್ಯವೀರ್ಯಂ ಚ ಕೌರವ ಆಹ್ವಯಸ್ವರಣೆ ಪಾರ್ಥಾನ್ ಸರ್ವಥಾ ಕ್ಷತ್ರಿಯೋ ಭವ ಪರವೀರ್ಯಂ ಸಮಾಶ್ರಿತ್ಯ ಯಃ ಸಮಾಹ್ವಯತೆ ಪರಾನ್ ಅಶಕ್ತಸ್ವಯಮಾದಾತುಮೇತದೇವ ನಪುಂಸಕಂ ಯಸ್ತ್ವಂ ಪರೇಷಾಂ ವೀರ್ಯೇಣ ಆತ್ಮಾನಂ ಬಹುಮನ್ಯಸೆ ಕಥಮೇವಂ ಅಶಕ್ತಸ್ತ್ವಂ ಅಸ್ಮಾನ್ ಸಮಭಿಗರ್ಜಸಿ. ಇವನ್ನೆಲ್ಲ ಹೇಳಿದ ಮಾತನ್ನು ಕೇಳಿದ್ರೆ ಪಾಪ ಎಲ್ಲ ಕೃಷ್ಣ ಹೇಳಿದ ಮೇಲೂ ಇವನ್ ಇನ್ನೂ ಕೆಲವು ಮಾತುಗಳಿಂದ ಚುಚ್ಚು ಮಾತಾಡ್ದ ಉಲೂಕ. ಅದನ್ನ ಕೇಳಿ ಅರ್ಜುನ ನಡುಗೋದ್ನಂತೆ, ಹಣೆ ಒರೆಸ್ಕೊಂಡ, ಅಂದ್ರೆ ಬೆವರು ಬರ್ತಿದೆ ಕೋಪಾಗ್ನಿಯಿಂದ. ಅರ್ಜುನನೇ ಹಾಗಾದ ಅಂತಂದ ಮೇಲೆ ಅಲ್ಲಿದ್ದ ಎಲ್ಲ ಮಹಾರಥರು ತಡ್ಕೊಳ್ಳಿಲ್ಲ. ಕೃಷ್ಣಾರ್ಜುನರು ಹೇಳಿದ ಮೇಲೂ
ಅಂದ್ರೆ ಕೃಷ್ಣಾರ್ಜುನರ ಮೇಲೂ ನಿಂದೆಯನ್ನ ಮಾಡಿದ ದುರ್ಯೋಧನನ ಮಾತನ್ನ ಕೇಳಿಬಿಟ್ರಲ್ಲ, ಸಿಟ್ಟು ಬಂದ್ಬಿಡ್ತು ಅವರಿಗೆ. ಎದ್ದು ಬಿಟ್ರು. ದೃಷ್ಟದ್ಯುಮ್ನ, ಶಿಖಂಡಿ, ಸಾತ್ಯಕಿ, 5 ಜನ ಕೇಕೈದ ಅಣ್ಣ ತಮ್ಮಂದರು, ಘಟೋತ್ಕಚ, ದ್ರೌಪದಿಯ ಮಕ್ಕಳು, ಅಭಿಮನ್ಯು, ದೃಷ್ಟಕೇತು, ಭೀಮ, ನಕುಲ ಸಹದೇವರು ಎಲ್ಲ ಎದ್ದು ಬಿಟ್ರು. ಅವರವರು ಕೂತ ಆಸನಗಳಿಂದ ಮೇಲೆ ಎದ್ದು ಸಿಟ್ ಮಾಡ್ಕೊಳ್ತಾ ಇದ್ದಾರೆ. ಕೃಷ್ಣನ ನಿಂದೆ, ಅರ್ಜುನನ ನಿಂದೆ, ಅದೆಲ್ಲವನ್ನ ಕೇಳಿ ಇವರೆಲ್ಲರಿಗೂ ಸಿಟ್ಟು ಬಂದಿದೆ ಅನ್ನೋದನ್ನ ನೋಡಿದಂತಹ ಅರ್ಜುನ ನಿಂತು ಮಾತಾಡ್ತಾನೆ. ಕೃಷ್ಣಾನುಗ್ರಹದಿಂದ, ನಿಮ್ಮೆಲ್ಲರ ಸಪೋರ್ಟ್ ಇಂದ ಕ್ಷತ್ರಿಯರ ಗುಂಪು 11 ಅಕ್ಷೋಹಿಣಿ ಇರ್ಲಿ, ನನಗದ ಗಣನೆಗೆ ಬರಲ್ಲ. ನಿಮ್ಮೆಲ್ಲರ ಆದೇಶದಿಂದ ದುರ್ಯೋಧನನಿಗೆ ಏನ್ ಹೇಳಿ ಕಳಿಸ್ಬೇಕು, ವಾಪಸ್ಸು ಉತ್ತರ ಪ್ರತ್ಯುತ್ತರ ಅದನ್ನ ಹೇಳಿ ಕಳಿಸ್ತೀನಿ ನಿಮ್ಮೆಲ್ಲರ ಆದೇಶದಂತೆ. ನಾಳೆ ಬೆಳಗ್ಗೆ ಚಮೂಮುಖೆ, ಚಮು ಅಂದ್ರೆ ಸೈನ್ಯ, ಆ ಸೇನಾ ಮುಖದಲ್ಲಿ ಬಾಯಿಂದ ಉತ್ತರ ಕೊಡಲ್ಲ ಕಣೋ ದುರ್ಯೋಧನ, ಗಾಂಡೀವದಿಂದ ಉತ್ತರ ಕೊಡ್ತೇನೆ. ಷಂಢರು ಮಾತಿಂದ ಉತ್ತರ ಕೊಡ್ತಾರೆ, ಪುರುಷರು ತಾಕತ್ತಿರತಕ್ಕಂತಹ ವ್ಯಕ್ತಿಗಳು ಕೆಲಸದಿಂದ ಉತ್ತರ ಕೊಡ್ತಾರೆ. ಅರ್ಜುನ ಯಾವಾಗ ಇದನ್ನ ಅಂದ ಎಲ್ಲರಿಗೂ ರೋಮಾಂಚನ ಆಯ್ತು. ಅರ್ಜುನಂಗ್ ಜಯವಾಗಲಿ ಅಂದ್ರು. ಅವರವರ ಯೋಗ್ಯತಾ ಮತ್ತೆ ಅವರವರ ವಯಸ್ಸು ಅದನ್ನ ನೋಡ್ಕೊಂಡು ನಮಸ್ಕಾರ ಮಾಡ್ದ, ಆಲಿಂಗನ ಮಾಡ್ಕೊಂಡ, ಶೇಕ್ ಹ್ಯಾಂಡ್ ಮಾಡ್ಕೊಂಡ, ಸಮಾಧಾನ ಮಾಡ್ದ. ಟೆನ್ಷನ್ ಮಾಡ್ಕೊಳ್ಬೇಡ್ರಿ ನೀವೆಲ್ಲ. ಅರ್ಜುನ ಅಂತಾನೆ, ದೊಡ್ಡ ರಾಜ ಆಗೋದು ಯಾವಾಗ ಅಂದಾಗ, ನಮ್ಮನ್ನ ನಾವೇ ಅವಮಾನ ಮಾಡ್ಕೊಂಡಾಗ ರಾಜ ಆಗೋದಿಲ್ಲ. ಯುದ್ಧದಲ್ಲಿ ಮಾತಿಗೆ ಬಾಣಗಳಿಂದ ಯಾರು ಉತ್ತರ ಕೊಡ್ತಾನೆ ಅವನು ತಾಕತ್ತು. ದುರ್ಯೋಧನ, ನನ್ನ ಉತ್ತರ ಬಾಣಗಳಿಂದ. ನೋಡು, ಯಾವಾಗ ದುರ್ಯೋಧನನ ಮಾತು ಕೇಳಿ ಕೋಪ ಬಂತೋ, ಅವನ ಕಣ್ಣು ಕೆಂಪಾಯ್ತೋ, ಸರ್ಪದಂತೆ ಉಸಿರು ಬಿಡ್ತಾ ಮತ್ತೆ ಮತ್ತೆ ಅಂದ್ರೆ ಅರ್ಜುನ ಹೇಗಿದ್ದಾನೆ ಅನ್ನೋದನ್ನ ಹೇಳೋದು. ಏದುಸಿರು ಬಿಡ್ತಾ ಇದ್ದಾನೆ ಅರ್ಜುನ. ಸಿಟ್ಟು ಬರ್ತಾ ಇದೆ, ಸಿಟ್ಟಿಂದ ನಗುತ್ತಾ ಇದ್ದಾನೆ, ನಾಲಿಗೆಯಿಂದ ಬಾಯನ್ನು ಸವರ್ಕೊಳ್ತಾ ಇದ್ದಾನೆ. ಕೃಷ್ಣದೇವರನ್ನು ನೋಡ್ತಾನೆ, 2 ಕೈಗಳನ್ನ ಮೇಲೆತ್ತುತ್ತಾನೆ. ನಿದ್ರೆಯನ್ನೇ ಗೆದ್ದ ಗುಡಾಕೇಶ ಉಲೂಕನ ಕೇಳಿದ. ಆರಂಭದಲ್ಲಿ ನಿಧಾನವಾಗಿತ್ತು, ಕೊನೆಗೆ ಬಹಳ ಘೋರವಾದ ಮಾತನ್ನ. ಉಲೂಕ, ಇಲ್ಲಿಂದ ಹೊರಡು ಬೇಗ, ನಾ ಇಲ್ಲಿ ಏನ್ ನಡೀತು ಎಲ್ಲ ಹೇಳ್ಬೇಕು ಅವನಿಗೆ. ಉಪಕಾರ ಸ್ಮರಣೆ ಇಲ್ಲ, ಕೃತಜ್ಞ. 24 ಗಂಟೆ ದ್ವೇಷ ಅವನಿಗೆ. ಬುದ್ಧಿ ಇದ್ಯಾ? ಬುದ್ಧಿನೂ ಇಲ್ಲ. ವಂಶನಾಶಕ ಅವನು. ಪಾಂಡವರ ಜೊತೆಯಲ್ಲಿ ಏನೇನು ಮಾಡಿದ್ದೆ ಮೋಸ ಎಲ್ಲ ನೆನಪಿದೆ. ತಾಕತ್ತಿದ್ರೆ ಯುದ್ಧಕ್ಕೆ ಕರೆದು ಯುದ್ಧ ಮಾಡಬೇಕು. ಅವನಿದ್ದಾನೆ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಶಲಶಲ್ಯರಿದ್ದಾರೆ, ಶಕುನಿ ಇದ್ದಾನೆ, ಕರ್ಣ ಇದ್ದಾನೆ. ಹೆಂಗ್ ಯುದ್ಧ ಮಾಡ? ನಮ್ದೆಲ್ಲ ಸೈನ್ಯ ಸಾಗರ. ಬಿಲ್ಡಪ್ ಕೊಡೋದಲ್ಲ. ತಾಕತ್ತಿದ್ರೆ, ಗಂಡಸಾಗಿದ್ರೆ, ಪೌರುಷ ಇದ್ರೆ, ಪರಾಕ್ರಮ ಇದ್ರೆ. ನನ್ ಜೊತೆ ಯುದ್ಧ ಮಾಡುವ ಅನ್ಬೇಕು. ಅವನೇನಂದ? ಅವ್ರ ಜೊತೆ ಮಾಡ್ರಿ, ಇವ್ರ ಜೊತೆ ಮಾಡ್ರಿ. ಅವನು ಯಾವನು? ಅವನು ಮನುಷ್ಯ, ಪುರುಷಾಧಮ ಅವನು ಅಲ್ವಾ? ಯಾರ್ಯಾರನ್ನೋ ಮುಂದೆ ಬಿಟ್ಟು ಯುದ್ಧ ಮಾಡ್ತಾ ಇದ್ದಾನೆ. 4 ಫ್ರಂಟ್ ಅಲ್ಲಿ ಇವ್ ನಿಂತ್ಕೊಳ್ಳೋದೇ ಇಲ್ಲ. ಪಾಪ ದೊಡ್ಡವ್ರು ನಿಡ್ತಾನೆ, ಇಬ್ಬರು ನಿಡ್ತಾನೆ, ಮಾನ್ಯ ಅಮಾನ್ಯನ್. ನಾವು ಯಾರಿಗೆ ಗೌರವ ಕೊಡ್ತೇವೋ ಅವರನ್ನು 4 ಫ್ರಂಟ್ ಅಲ್ಲಿ ಬಿಡ್ತಾನೆ. ನಾವು ಯಾರನ್ನ ದ್ವೇಷ ಮಾಡ್ತೇವೋ, ಕರ್ಣ, ಶಕುನಿ ಮೊದಲಾದವರನ್ನ ಅವ್ರನ್ನೂ ಬಿಡ್ತಾನೆ. ಭೀಷ್ಮಾದಿಗಳಂತೆ ಇವನು ಮಾತ್ರ ಹಿಂದೆ ಅಡಗಿಕೊಂಡು ಯುದ್ಧ ಮಾಡ್ತಾನೆ. ಪ್ರಯೋಜನಕ್ಕಿಲ್ಲ. ಕ್ಷತ್ರಿಯ ಯಾರು? ಆತ್ಮವೀರ್ಯಂ ಸಮಾಶ್ರಿತ್ಯ. ಕ್ಷತ್ರಿಯ ಆಗು. ಬೇರೆಯವರ ಬಲವನ್ನ ಇಟ್ಟುಕೊಂಡು ನಮ್ಮ ಹತ್ರ ಬರಬೇಡ. ನಿನ್ನ ಬಲ ಏನಿದೆ ಅಂತ ನೋಡ್ಕೊಂಡು ನಮ್ ಜೊತೆ ಯುದ್ಧಕ್ಕೆ ಬರ್ಬೇಕು. ನಿನ್ನ ತಾಕತ್ತನ್ನು ಡಿಪೆಂಡ್ ಮಾಡ್ಕೊಂಡು ಬಾ. ಬೇರೆಯವರ ಶಕ್ತಿಯನ್ನ ಅವಲಂಬನೆ ಮಾಡಿಕೊಂಡು ಯುದ್ಧಕ್ಕೆ ಬರತಕ್ಕಂಥವನು, ಶತ್ರುಗಳನ್ನ ಯುದ್ಧಕ್ಕೆ ಇನ್ವೈಟ್, ಆಹ್ವಾನ ಮಾಡತಕ್ಕಂಥವನು ನಪುಂಸಕ ಅಂತ ದೊಡ್ಡವರು ಹೇಳ್ತಾರೆ.
ಆದ್ದರಿಂದ ನೀನ್ ನಪುಂಸಕ ನೀನು. ಯಾಕೆ? ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ, ಶಲಶಲ್ಯ, ಭೂರಿಶ್ರವ ಇವರೆಲ್ಲರ ಬಲವನ್ನು ಡಿಪೆಂಡ್ ಮಾಡ್ಕೊಂಡು ಯುದ್ಧ ಗೆದ್ದು ಬಿಡ್ತೀನಿ ಅಂತ ಕಿರಿಚಾಡ್ತಾ ಇದ್ಯಾ. ಅಂತ ನಪುಂಸಕನಾದ ನೀನು ನಮ್ಮ ಹತ್ರ ಏನ್ ಕಿರಿಚಾಡ್ತಾ ಇದೆಯೋ? ಇದೇ ಮಾತನ್ನು ಉಲೂಕ ದುರ್ಯೋಧನಂಗೆ ಹೇಳಬೇಕು ನೀನು ಅಂತ ಅರ್ಜುನ ಉಲೂಕನಿಗೆ ಸಿಟ್ಟಿಂದ, ಅಂದ್ರೆ ಆರಂಭದಲ್ಲಿ ಅವನು ಉಲೂಕನ್ ಸಂಬೋಧನೆ ಮಾಡುವಾಗ ಹೇಳಿದ ಮಾತು ತಾತ ಅಂದ. ತಾತ ಅಂದ್ರೆ ಮಗು, ಅಥವಾ ನನಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂಥವನೇ ಅಂತ ಅರ್ಥ. ಹಾಗೆ ಹೇಳಿ ಆಮೇಲೆ ಸಡನ್ ಆಗಿ ಬೈದಾಕ್ಬಿಟ್ಟ. ಅಂದ್ರೆ ಷಂಢನಾದ ನೀನ್ ಯಾರು ನನ್ನನ್ನ ಯುದ್ಧಕ್ಕೆ ಕರೀಲಿಕ್ಕೆ ಅನ್ನೋದು ಒಟ್ಟು ತಾತ್ಪರ್ಯ ಅರ್ಜುನಂದು. ತಾಕತ್ತಿದ್ರೆ ನಿನ್ನ ಬಲ ಇಟ್ಕೊಂಡು ಯುದ್ಧಕ್ಕೆ ಬಾ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಅರ್ಜುನ ಅವನು ಹೇಳಿದ್ದಾನೆ ಅನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಷಷ್ಠೋತ್ತರ ಶತತಮೋಧ್ಯಾಯ ಉಲೂಕದೂತಾಗಮನ ಪರ್ವಣಿ ತೃತೀಯೋಧ್ಯಾಯ. ಇಲ್ಲಿಗೆ ಅರ್ಜುನನ ಮಾತನ್ನ ಅರ್ಥ ಮಾಡಿಕೊಳ್ಳುವಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 160 ಅಧ್ಯಾಯ ಮುಗಿಯುತ್ತೆ. ಉಲೂಕದೂತಾಗಮನ ಪರ್ವದಲ್ಲಿ 3ನೇ ಅಧ್ಯಾಯ ಮುಗಿಯುತ್ತೆ. ಇನ್ನು ಕೇವಲ 2 ಅಧ್ಯಾಯಗಳಲ್ಲಿ ಈ ಪ್ರಕರಣ ಅನ್ನೋದು ಸಮಾಪ್ತಿ ಆಗತ್ತೆ. ನಾಳೆಯಿಂದ ನನಗೆ 3 ದಿವಸ ಸಾಯಂಕಾಲ 5 ಗಂಟೆಗೆ ಇಲ್ಲೇ ಒಬ್ಬರ ಮನೆ ರುಕ್ಮಿಣೀಶ ವಿಜಯ ಪ್ರವಚನ ಇರೋದ್ರಿಂದ ನಾಳೆ ಮತ್ತು ನಾಡದ್ದು ಶುಕ್ರವಾರ ಮತ್ತು ಶನಿವಾರ ಮಧ್ಯಾಹ್ನ 3:30 4:15 ತನಕ ಅದು ಪಾಠ ಮಾಡಿ ನಾನು 4:45ಗೆ ಪ್ರವಚನಕ್ಕೆ ಹೊರಡ್ತೇನೆ. ನಾಳೆ ಮತ್ತು ನಾಡದ್ದು ಮಾತ್ರ 2 ದಿವಸ 3:30 4:15 ತನಕ ಪಾಠ. ಎಲ್ಲರೂ ಭಾಗವಹಿಸಿ ಭಾರತ ಶ್ರವಣ ಯಜ್ಞದಲ್ಲಿ ಪಾಲ್ಗೊಂಡು ಪಾಪ ಎನ್ನುವ ಹವಿಸ್ಸನ್ನು ಹಾಕಿ ಪುಣ್ಯವೆನ್ನುವಂತಹ ಸಂಪಾದನೆಯನ್ನು ಮಾಡಿಕೊಳ್ಬೇಕು ಅಂತ ಎಲ್ಲರನ್ನ ಅಪೇಕ್ಷೆ ಪಡ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.